ಆತ್ಮೀಯರೇ, ಎನಲಿಟಿಕಲ್ ಮೀ ಚಾನೆಲ್ನಲ್ಲಿ ಇವತ್ತು ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳುವ. ಅದೇ ರೀತಿ ಸಹಭಾಗಿತ್ವ ಮತ್ತು ನಿಯಂತ್ರಣ, ಇದು ಕೂಡ 10ನೇ ತರಗತಿಯವರೆಗೆ ಬಹಳ ಒಂದು ಇಂಪಾರ್ಟೆಂಟ್ ಆದಂತಹ ವಿಷಯ. ಇದರ ಬಗ್ಗೆನೂ ಖಂಡಿತವಾಗಿ ಪ್ರಶ್ನೆಗಳು ತುಂಬ ಬರ್ತದೆ. ಬರೀ ಇವರಿಗೆ ಮಾತ್ರ ಅಲ್ಲ, GPSTR, FDA ಇವರಿಗೆಲ್ಲ ಕೂಡ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರಲೇಬೇಕು. ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸೇ ಗೊತ್ತಿಲ್ಲದಿದ್ದರೆ ನಿಮಗೆ ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಬರೀಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಇವತ್ತು ನಾನು ಇದು 2 ಪಾಠಗಳನ್ನು ಒಟ್ಟಿಗೆ ತಗೊಂಡಿದ್ದೇನೆ. ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಾವಿವತ್ತು ಚರ್ಚೆ ಮಾಡುವ. ಇದೆಲ್ಲ ಲಾಂಗ್ ಆನ್ಸರ್ಸಿನದ್ದು, ಹಾಗಾಗಿ ನಿಮಗೆ ತುಂಬ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತದೆ. ನಿಮಗೆ ಶಾರ್ಟ್ ಆನ್ಸರಿನಲ್ಲಿ ನಿಮಗೆ ಹೆಚ್ಚು ಕಾನ್ಸೆಪ್ಟ್ ಗೊತ್ತಾಗೋದಿಲ್ಲ, ಲಾಂಗ್ ಆನ್ಸರಿನಲ್ಲಿ ನಿಮಗೆ ಹೆಚ್ಚು ಕಾನ್ಸೆಪ್ಟ್ಗಳು ಗೊತ್ತಾಗ್ತದೆ. ಅದಕ್ಕೋಸ್ಕರ ನಾನಿವತ್ತು ಸ್ವಲ್ಪ 2 ವಿಷಯಗಳನ್ನು ಸ್ವಲ್ಪ ತಗೊಂಡಿದ್ದು. ಪ್ರಾರಂಭ ಮಾಡುವ. ನೀವು ಸಬ್ಸ್ಕ್ರೈಬ್ ಮಾಡದಿದ್ದವರಾದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಸ್ಟಾರ್ಟ್ ಮಾಡುವ. ಇಲ್ಲಿ ಒಂದು ಮ್ಯಾಗ್ನೆಟನ್ನು ಕೊಟ್ಟಿದೆ, ಅದನ್ನು ABC ಅಂತ 3 ಭಾಗಗಳನ್ನಾಗಿ ಮಾಡಿದೆ. ಅದರ ಬಗ್ಗೆ ಪ್ರಶ್ನೆ ಇಲ್ಲಿ. ದ ಗಿವನ್ ಮ್ಯಾಗ್ನೆಟ್ ಈಸ್ ಡಿವೈಡೆಡ್ ಇಂಟು 3 parts ABC. ನೇಮ್ ದ ಪಾರ್ಟ್ಸ್ ವೇರ್ ದಿ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ಓಕೆ, how will the density of magnetic field lines differ at these parts? ಇದು ಇನ್ನೊಂದು ಪ್ರಶ್ನೆ. ಒಟ್ಟು ಇದರಲ್ಲಿ 3 ಪ್ರಶ್ನೆ ಇದ್ದಾಗೆ ಆಯಿತು ನಿಮಗೆ ABC ಅಂತ. ಇದು ನಿಮಗೆ 3 ಮಾರ್ಕ್ ಅಥವಾ 4 ಅಂಕಗಳಿಗೆ ಇದನ್ನು ಕೊಡಬಹುದಾದ ಪ್ರಶ್ನೆ. ಇದು ಕೊಟ್ಟಿರುವ ಅಯಸ್ಕಾಂತವನ್ನು ABC ಎಂದು 3 ವಿಭಾಗಗಳಾಗಿ ವಿಂಗಡಿಸಿದೆ. ಇಲ್ಲಿ ನಿಮಗೆ ಕಾಣ್ತದೆ, ನಾನು ಬೇರೆ ಬೇರೆ ಕಲರಲ್ಲಿ ಹಾಕಿಟ್ಟಿದ್ದೇನೆ ಅದನ್ನು. ಅಯಸ್ಕಾಂತೀಯ ಕ್ಷೇತ್ರದ ಶಕ್ತಿ ಇರುವ ಭಾಗಗಳನ್ನು ಹೆಸರಿಸಿ. ಯಾವುದು? 1ನೇದು ಗರಿಷ್ಠ, 2ನೇದು ಕನಿಷ್ಠ. ಈ ಭಾಗಗಳಲ್ಲಿ ಅಯಸ್ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೇಗೆ ಭಿನ್ನವಾಗಿರ್ತದೆ ಅಂತ ನಿಮ್ಮ ಪ್ರಶ್ನೆ. ಇದಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡಬೇಕು? ನಿಮಗೆ ಕ್ವಶನ್ ಮಾತ್ರ ಇದು ದೊಡ್ಡದು, ಆನ್ಸರು ತುಂಬ ಚಿಕ್ಕದು. ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಲ್ಲಿರೋದು? A ಆ್ಯಂಡ್ C ಯಲ್ಲಿ. A ಮತ್ತು C ಯಲ್ಲಿ ಗರಿಷ್ಠ ಶಕ್ತಿ ಇರ್ತದೆ. ಆಕರ್ಷಕ ಶಕ್ತಿ ಗರಿಷ್ಠ ಇರೋದು ಧ್ರುವಗಳಲ್ಲಿ, ಯಾವಾಗಲೂ ನೆನಪಿಟ್ಕೊಳ್ಳಿ. ಮಿನಿಮಮ್ ಸ್ಟ್ರೆಂತ್ ಅಟ್ B ಅಂದರೆ ಈ ಮಧ್ಯದ ಭಾಗ ಇದೆಯಲ್ಲ, ಈ ಭಾಗದಲ್ಲಿ ಮಿನಿಮಮ್ ಇರುವಂಥದ್ದು, ಕನಿಷ್ಠ ಶಕ್ತಿ B ಯಲ್ಲಿದೆ. ಇಷ್ಟೇ ನಿಮ್ಮ ಉತ್ತರ. ಇದಕ್ಕೆ ನಿಮಗೆ ಯಾವುದು ಫಸ್ಟ್ ಕ್ವಶನಿಗೆ ಬರೀಲಿಕ್ಕೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇದರಲ್ಲಿ. ಏನಂತ, ಎಲ್ಲಿ ಇದು ಡೆನ್ಸಿಟಿ ಹೆಚ್ಚು ಇದೆ ಅಥವಾ ಎಲ್ಲಿ ಇದರ ಸಾಂದ್ರತೆ ಭಿನ್ನ ಯಾವ ರೀತಿ ಇದೆ ಅಂತ ಕೇಳಿದಾರಲ್ಲ, ಅದಕ್ಕೆ ಎಷ್ಟು ಬರಿಬೇಕು? ಎಟ್ A ಆ್ಯಂಡ್ C ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್ ವೈಲ್ ಎಟ್ B ದೇ ಆರ್ ಸ್ಪ್ರೆಡ್ ಔಟ್. ಅಷ್ಟೇ ಬರೀಲಿಕ್ಕೆ. A ಮತ್ತು C ಯಲ್ಲಿ ಅಯಸ್ಕಾಂತೀಯ ಬಲರೇಖೆಗಳು ಹೆಚ್ಚು ಸಾಂದ್ರವಾಗಿರ್ತದೆ, ಅಂದರೆ ಹತ್ತಿರವಾಗಿ ಇರುತ್ತದೆ. B ಯ ಹೊರಗಿನ ಭಾಗದಲ್ಲಿ ವಿರಳವಾಗಿ ಹರಡಿಕೊಂಡಿರ್ತದೆ. ಇಷ್ಟು ಬರೆದ್ರೆ ಸಾಕು. ಪ್ರಶ್ನೆ ಮಾತ್ರ ದೊಡ್ಡದು, ಉತ್ತರ ಬಹಳ ಸಣ್ಣದು. ಅಂದರೆ ಯಾವಾಗಲೂ ನೆನಪಿಟ್ಕೊಳ್ಳಿ, ಒಂದು ಕಾಂತದ ಧ್ರುವಗಳಲ್ಲಿ ಯಾವಾಗಲೂ ಆಕರ್ಷಕ ಶಕ್ತಿ ಹೆಚ್ಚು ಕಂಡು ಬರ್ತದೆ, ಮಧ್ಯದ ಭಾಗದಲ್ಲಿ ಕಡಿಮೆ ಇರ್ತದೆ. ಹೀಗೆ ಕೇಳುವುದರ ಬದಲು ಕೇಂದ್ರದಲ್ಲಿ, ಸೆಂಟರಲ್ಲಿ ಹೇಗಿರ್ತದೆ ಅಂತ ಕೇಳ್ಬೋದು. ಅಲ್ಲಿ ಅತ್ಯಂತ ಕಡಿಮೆ ಇರ್ತದೆ ಅಂತ ನೀವು ಬರೆದ್ರೆ ಆಯಿತು. ಆಲ್ಮೋಸ್ಟ್ ನಿಲ್ ಅಂದರೆ ಸರಿ ಒಂದು ಪಾಯಿಂಟ್ ಅಂತ ತಗೊಂಡ್ರೆ ಅಂತಲ್ಲಿ ಇಲ್ಲ ಅಂತ ಲೆಕ್ಕ. ಮಧ್ಯದಲ್ಲಿ ಅಂತ ಹೇಳಿದರೆ ವಿರಳವಾಗಿರ್ತದೆ ಅಥವಾ ಅತ್ಯಂತ ಕಡಿಮೆ ಇರ್ತದೆ ಅಂತ ನೀವು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನೋಡುವ. ಎ ಕಂಪಾಸ್ ನೀಡಲ್ ಈಸ್ ಪ್ಲೇಸ್ಡ್ ನಿಯರ್ ಎ ಕರೆಂಟ್ ಕ್ಯಾರಿಂಗ್ ವಯರ್. ಸ್ಟೇಟ್ ಯುವರ್ ಅಬ್ಸರ್ವೇಷನ್ ಫಾರ್ ದ ಫಾಲೋವಿಂಗ್ ಕೇಸಸ್ ಆ್ಯಂಡ್ ಗಿವ್ ರೀಸನ್ ಫಾರ್ ದ ಸೇಮ್ ಇನ್ ಈಚ್ ಕೇಸ್. ವಿದ್ಯುತ್ ಸಾಗಿಸುವಂತಹ ತಂತಿಯ ಬಳಿ ದಿಕ್ಸೂಚಿಯನ್ನು ತರಲಾಗ್ತದೆ. ನಿಮ್ಮ ವೀಕ್ಷಣೆಯನ್ನು ತಿಳಿಸಬೇಕು. ಪ್ರತಿ ಸಂದರ್ಭಗಳಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲೂ ನೀವು ಕಾರಣವನ್ನು ಕೊಡಬೇಕು. ಓಕೆ. ಎ, ಮ್ಯಾಗ್ನಿಟ್ಯೂಡ್ ಆಫ್ ಇಲೆಕ್ಟ್ರಿಕ್ ಕರೆಂಟ್ ಇನ್ ದ ವಯರ್ ಈಸ್ ಇನ್ಕ್ರೀಸ್ಡ್. ತಂತಿಯಲ್ಲಿ ವಿದ್ಯುತ್ತಿನ ಪ್ರವಾಹದ ಪ್ರಮಾಣ ಹೆಚ್ಚಾಗ್ತದೆ ಅಲ್ವಾ? ಯಾಕೆ, ಏನು ಅಂತ ಹೇಳಬೇಕು. ಏನನ್ನು ನೀವು ಅಲ್ಲಿ ಗಮನಿಸ್ತೀರಿ ಅಂತ. ದ ಡಿಫ್ಲೆಕ್ಷನ್ ಆಫ್ ದ ನೀಡಲ್ ಇನ್ಕ್ರೀಸಸ್, ಹತ್ತಿರ ತರುವಾಗ. ಓಕೆ. ರೀಸನ್, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ವಯರ್ ಇನ್ಕ್ರೀಸಸ್ ಆ್ಯಸ್ ಕರೆಂಟ್ ಇನ್ ದ ವಯರ್ ಇನ್ಕ್ರೀಸಸ್. ಸರಿಯಾ? ನಾವು ಕಳೆದ ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ದೇವೆ ಅಲ್ವಾ? ತಂತಿಯಲ್ಲಿ ವಿದ್ಯುತ್ತು ಹರಿಯುವಂತಹ ಪ್ರಮಾಣ ಹೆಚ್ಚಾದ ಹಾಗೆ ಅದರ ಸುತ್ತ ಕಾಂತ ಕ್ಷೇತ್ರದ ಬಲ ಹೆಚ್ಚುತ್ತದೆ ಅಂತ ಓದಿದ್ದೀರಲ್ಲ, ಅದುವೇ ಆನ್ಸರ್. ಇಲ್ಲಿ ದಿಕ್ಸೂಚಿಯನ್ನು ತಗೊಂಡು ಬಂದಾಗ ಏನಾಗ್ತದೆ ಅಂತ ಕೇಳಿದ್ದಾರೆ.
ಕಂಪಾಸ್ ನೀಡಲ್ ಅಂತಂದಾಗ ಏನಾಗ್ತದೆ ಅಂತ ಇಲ್ಲಿ ಕೇಳಿದ್ದು, ಅಷ್ಟೇ ಡಿಫ್ರೆನ್ಸ್. ಸೂಜಿಯ ವಿಚಲನೆ ಹೆಚ್ಚಾಗುತ್ತದೆ, ಯಾಕಂದರೆ ವಿದ್ಯುತ್ ಸಾಗಿಸುವ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾದಂತೆ ಅದರ ಸುತ್ತಲಿನ ಕಾಂತಕ್ಷೇತ್ರದ ಬಲವು ಹೆಚ್ಚಾಗುತ್ತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ. 2 ಮ್ಯಾಗ್ನೆಟ್ಸ್ ಆರ್ ಲೈಯಿಂಗ್ ಸೈಡ್ ಬೈ ಸೈಡ್ ಆ್ಯಸ್ ಶೋನ್. ಹತ್ತಿರ ಹತ್ತಿರ 2 ಮ್ಯಾಗ್ನೆಟನ್ನು ಇಟ್ಟಿದೆ, ಅದರಲ್ಲಿ ಪಿ ಮತ್ತು ಕ್ಯೂ ಅಂತ 2 ಭಾಗಗಳನ್ನು ತೋರಿಸಿದೆ ಅಲ್ವಾ. ಡ್ರಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಬಿಟ್ವೀನ್ ಪೋಲ್ಸ್ ಪಿ ಆ್ಯಂಡ್ ಕ್ಯೂ. ನೀವು ಈ ಥರ ಬಂದಾಗ ನೀವು ಹೀಗೆ ಚಿತ್ರ ಮಾಡಿಕೊಂಡು ನೀವು ಬರೆದ್ರೆ ಆಯಿತು. ಕೆಳಗೆ ತೋರಿಸಿರುವಂತೆ 2 ಅಯಸ್ಕಾಂತಗಳನ್ನು ಅಕ್ಕಪಕ್ಕದಲ್ಲಿ ಇರಿಸಲಾಗಿದೆ. ಅದರ ಧ್ರುವಗಳನ್ನು ಕೊಟ್ಟಿದ್ದಾರೆ. ನಂತರ ಏನು ಕೊಟ್ಟಿದೆ, 2 ಅಯಸ್ಕಾಂತ ಅಕ್ಕಪಕ್ಕದಲ್ಲಿ ಇರಿಸಲಾಗಿದೆ. ಪಿ ಮತ್ತು ಕ್ಯೂ ಧ್ರುವಗಳ ಮಧ್ಯೆ ಕಾಂತೀಯ ಬಲರೇಖೆಯನ್ನು ಎಳೆಯಿರಿ. ಯಾವ ರೀತಿ ಬರ್ತದೆ? ಪಿ ಮತ್ತು ಕ್ಯೂವಿನ ಮಧ್ಯದಲ್ಲಿ ಹೇಳಿದ್ದಿಲ್ಲಿ ಉತ್ತರ ಮತ್ತು ದಕ್ಷಿಣ ಮಧ್ಯ ಅಥವಾ ನಾರ್ತ್ ಆ್ಯಂಡ್ ಸೌತ್ ಮಧ್ಯದಲ್ಲಿ ಹೇಳಿದ್ದಲ್ಲ. ಇಲ್ಲಿ ನಾರ್ತ್ ಆ್ಯಂಡ್ ಸೌತ್ ಆಫ್ ಪಿ ಆ್ಯಂಡ್ ಕ್ಯೂವಿನದ್ದು. ಓಕೆ, ಹೇಗೆ ಬರ್ತದೆ ಅದು ಚಿತ್ರ? ಈ ರೀತಿ ಬರ್ತದೆ. ನಾರ್ತಿನಿಂದ ಸೌತ್ ಕಡೆಗೆ ನೀವು ದಿಕ್ಕನ್ನು ಕೂಡ ಸೂಚಿಸಬೇಕು. ನಾರ್ತಿನಿಂದ ಸೌತ್ ಕಡೆಗೆ ಅದು ಕಾಂತೀಯ ಬಲರೇಖೆ ಇರುವುದು ಅಂತ ಹೇಳಿದ್ದೇನಲ್ಲ, ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದನ್ನೇ ಇಲ್ಲಿ ನೆನಪಿಟ್ಕೊಂಡ್ರೆ ಆಯಿತು. ನೀವು ಈ ರೀತಿಯಲ್ಲಿ ನೀವು ಗುರುತಿಸಬೇಕಾಗ್ತದೆ. ಚಿತ್ರ ನೋಡಿಕೊಳ್ಳಿ. ಇದು ಅಪ್ಲಿಕೇಶನ್ ಲೆವೆಲಿಗೆಲ್ಲ ಇದು ಕೇಳುವಂಥದ್ದು, ಅಥವಾ ಇದನ್ನು ನಿಮಗೆ ಮಲ್ಟಿಪಲ್ ಚಾಯ್ಸಿಗೂ ಕೇಳ್ಬೋದು. 4 ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಕಾಂತೀಯ ಬಲರೇಖೆ ಹಾಕಿ ಹಾಗೂ ತೋರಿಸ್ಬೋದು. ಓಕೆ, ನೆನಪಿಟ್ಕೊಳ್ಳಿ ಚಿತ್ರವನ್ನು. ನೆಕ್ಸ್ಟ್ ನೋಡುವ. ವಾಟ್ ಡಸ್ ದ ಡಿಗ್ರಿ ಆಫ್ ಕ್ಲೋಸ್ನೆಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಿಯರ್ ದ ಪೋಲ್ಸ್ ಸಿಗ್ನಿಫೈಸ್? ಧ್ರುವಗಳ ಸಮೀಪದಲ್ಲಿರುವಂತಹ ಕಾಂತೀಯ ಬಲರೇಖೆಗಳ ನಿಕಟತೆಯ ಮಟ್ಟ ಅಂದರೆ ಹೆಚ್ಚು ಸಾಂದ್ರ ಮಟ್ಟ ಏನನ್ನು ಸೂಚಿಸ್ತದೆ? ದ ಡಿಗ್ರಿ ಆಫ್ ಕ್ಲೋಸ್ನೆಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಿಯರ್ ದ ಪೋಲ್ಸ್ ಸಿಗ್ನಿಫೈಸ್ ದ್ಯಾಟ್ ದ ಫೀಲ್ಡ್ ಈಸ್ ಸ್ಟ್ರಾಂಗರ್ ದೇರ್. That is, the pole of another magnet when placed in the magnetic field experiences a greater force where the field lines are crowded. ಧ್ರುವಗಳ ಸಮೀಪವಿರುವಂತಹ ಕಾಂತೀಯ ಬಲರೇಖೆಗಳ ನಿಕಟತೆಯ ಮಟ್ಟ, ಅಲ್ಲಿ ಕ್ಷೇತ್ರವು ಪ್ರಬಲವಾಗಿದೆ ಅಂತ ಸೂಚಿಸ್ತದೆ. ಯಾವುದು? ಕಾಂತಕ್ಷೇತ್ರ ಪ್ರಬಲವಾಗಿದೆ ಅಂತ ಸೂಚಿಸ್ತದೆ. ಅಂದರೆ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಮತ್ತೊಂದು ಕಾಂತದ ಧ್ರುವವು ಹೆಚ್ಚಿನ ಶಕ್ತಿಯನ್ನು ಅನುಭವಿಸುತ್ತದೆ ಅಂತ ನಿಮ್ಮ ಸ್ಪಷ್ಟತೆಯನ್ನು ಕೊಡಬೇಕು ಅದಕ್ಕೆ. ನೆಕ್ಸ್ಟ್, ಇನ್ಸುಲೇಷನ್ ಕವರ್ ಆಫ್ ವಿಚ್ ಕಲರ್ ಈಸ್ ಕನ್ವೆನ್ಷನಲಿ ಯೂಸ್ಡ್ ಫಾರ್ ಅರ್ತ್ ವೈರ್. ಅರ್ತ್ ವೈರಿಗೆ ಯಾವ ರೀತಿಯ ಬಣ್ಣವನ್ನು ಹಾಕುತ್ತಾರೆ ಅಂತ. ವೈ ಈಸ್ ಆ್ಯನ್ ಅರ್ತ್ ವೈರ್ ಕನೆಕ್ಟೆಡ್ ಟು ಮೆಟಾಲಿಕ್ ಪಾರ್ಟ್ಸ್ ಆಫ್ ಅಪ್ಲಿಯನ್ಸಸ್. ಭೂಮಿಯ ತಂತಿಗೆ ಸಾಂಪ್ರದಾಯಿಕವಾಗಿ ಯಾವ ಬಣ್ಣದ ನಿರೋಧನ ಕವರ್, ಇನ್ಸುಲೇಷನ್ ಕವರ್ ಇರ್ತದೆ? ಭೂಮಿಯ ತಂತಿ ಯಾಕೆ ಉಪಕರಣಗಳ ಲೋಹೀಯ ಭಾಗಗಳಿಗೆ ಸಂಪರ್ಕವನ್ನು ಕೊಡಲಾಗಿದೆ? ಫಾರ್ ಅರ್ತ್ ವೈರ್, green or yellow color insulation is used. The earth wire provides the low resistance conducting path for the current and maintains the potential of appliances body with that of the earth. So, earth wire is used as a safety measure. ನಿಮ್ಮ ಆನ್ಸರ್ ಈ ರೀತಿ ಇದ್ದರೆ ಸಾಕು. ಭೂಮಿಯ ತಂತಿಗಾಗಿ ಹಸಿರು ಅಥವಾ ಹಳದಿ ಬಣ್ಣದ ನಿರೋಧನವನ್ನು ಬಳಸಲಾಗ್ತದೆ, ಇನ್ಸುಲೇಷನ್. ಇದು ಮಲ್ಟಿಪಲ್ ಚಾಯ್ಸಿಗೆ ಕೇಳ್ಬೋದು. ಅರ್ತ್ ವೈರಿಗೆ ನಿರೋಧನ ವಸ್ತುವಾಗಿ ಬಳಸುವಂಥ ಬಣ್ಣ ಯಾವುದು ಅಂತ ಕೇಳ್ಬೋದು. ಇದು ಮಲ್ಟಿಪಲ್ ಚಾಯ್ಸಿಗೂ ಕೇಳ್ಬೋದು, 1 ಮಾರ್ಕಿಗೂ ಕೇಳ್ಬೋದು, 2 ಮಾರ್ಕಿಗೂ ಕೇಳ್ಬೋದು. ಓಕೆ, ಭೂಮಿಯ ತಂತಿ ಪ್ರವಾಹಕ್ಕೆ ಕಡಿಮೆ ಪ್ರತಿರೋಧವನ್ನು ಒದಗಿಸ್ತದೆ ಮತ್ತು ಉಪಕರಣಗಳ ಸಾಮರ್ಥ್ಯವನ್ನು ನಿರ್ವಹಿಸ್ತದೆ. ಅಂದರೆ ಉಪಕರಣಕ್ಕೆ ಹೆಚ್ಚು ವಿದ್ಯುತ್ ಬಂದರೆ ಅದನ್ನು ಅರ್ತ್ ವೈರ್ ಏನು ಮಾಡ್ತದೆ? ಭೂಮಿಗೆ ತಗೊಂಡು ಹೋಗ್ತದೆ ಅಂತ ಅರ್ಥ ಅಷ್ಟೇ. ಆದ್ದರಿಂದ ಭೂಮಿಯ ತಂತಿಯನ್ನು ಸುರಕ್ಷತಾ ಕ್ರಮವಾಗಿ ಬಳಸಲಾಗ್ತದೆ. ಭೂತಂತಿ ಇರೋದು ಸುರಕ್ಷತಾ ಕ್ರಮಕ್ಕಾಗಿ, ನೆನಪಿಟ್ಕೊಳ್ಳಿ. ಅಂದರೆ ಹೆಚ್ಚು ವಿದ್ಯುತ್ ಬಂದದ್ದು ಉಪಕರಣಗಳ ಹೋಗಿ ಉಪಕರಣ ಹಾಳಾಗಬಾರ್ದಲ್ಲ, ಆ ಉಪಕರಣದಿಂದ ಅದು ಅರ್ತಿಗೆ ಹೋಗ್ತದೆ. ಹಾಗಾಗಿ ಅಲ್ಲಿ ಉಪಕರಣ ಹಾಳಾಗೋದಿಲ್ಲ. ಅದಲ್ಲದಿದ್ದರೆ ಅರ್ತ್ ವೈರ್ ಬೇಕೇ ಬೇಕು. ಅರ್ತ್ ವೈರ್ ಇಲ್ಲದಿದ್ದರೆ ಉಪಕರಣಗಳು ಹಾಳಾಗ್ತದೆ, ನೆನಪಿಟ್ಕೊಳ್ಳಿ ಅದು. ನೆಕ್ಸ್ಟಿನ ಕ್ವಶನ್ ನೋಡುವ. ಐಡೆಂಟಿಫೈ ದ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್ ಇನ್ ದ ಗಿವನ್ ಫಿಗರ್ 1 and 2. ಕೊಟ್ಟಿರುವ ಚಿತ್ರ 1 ಮತ್ತು 2ರಲ್ಲಿ ನೀವು ಅಯಸ್ಕಾಂತದ ಧ್ರುವಗಳನ್ನು ಗುರುತಿಸಬೇಕು. ಫಸ್ಟ್ ಚಿತ್ರದಲ್ಲಿ ಹೇಗಿದೆ ನೋಡಿ, ಅಲ್ಲಿ ಕಾಂತಕ್ಷೇತ್ರವನ್ನು ಕೊಟ್ಟಿದ್ದಾರೆ.
ನೀವು ಮೊದಲನೇ ಚಿತ್ರದಲ್ಲಿ ಏನು ಮಾಡಿದ್ರಿ, ಕಾಂತಕ್ಷೇತ್ರವನ್ನು ನೀವು ಗುರುತಿಸಿದ್ರಿ. ಹೀಗಿದ್ದ ಚಿತ್ರ ಕೊಟ್ಟು ನೀವು ಗುರುತಿಸಿ ಅಂತ ಕೇಳ್ಬೋದು. ಏನನ್ನ, ನೀವು ಧ್ರುವಗಳನ್ನು ಗುರುತಿಸಬೇಕು ಅಂತ. ಇಲ್ಲಿ ನೀವು ಆಗ ನಾನು ಹೇಳಿದ್ನಲ್ಲ, ನೀವು ಏನು ಗಮನಿಸಬೇಕು, ಬಾಣದ ಗುರುತನ್ನು ಗಮನಿಸಬೇಕು. ಬಾಣದ ಗುರುತು ಎಲ್ಲಿಂದ ಎಲ್ಲಿಗೆ ಹೋಗುವಲ್ಲಿ ಹಾಕಿದ್ದಾರೆ ಅಂತ ನೋಡಬೇಕು. ಈ ಫಸ್ಟ್ ಚಿತ್ರದಲ್ಲಿ ಎಲ್ಲಿದೆ ನೋಡಿ, ಇಲ್ಲಿ ಎಡದಿಂದ ಬಲಕ್ಕೆ ಬಂದಿದೆ ಅಲ್ಲ, ಅಂದರೆ ಅದರ ಅರ್ಥ ಏನು, ಇಲ್ಲಿ ಎಸ್ ಯಾವುದಾಯಿತು, ಎನ್ ಯಾವುದಾಯಿತು ನೋಡಿ. ಎರಡನೇ ಚಿತ್ರದಲ್ಲಿ ಬಾಣದ ಗುರುತು ಹೇಗಿದೆ ಅಂತ ನೋಡಿ, ಎರಡು ಕೂಡ ಒಂದೇ ದಿಕ್ಕಿಗೆ ಇದೆ ಅಲ್ವಾ ನೋಡಿ. ಇದೀಗ ಚಿತ್ರ ಹಾಕುವಾಗ ಹೇಗೆ ಬಂತು, ಎಲ್ಲಿಂದ ಎಲ್ಲಿಗೆ ಹೇಳಿದ್ದು, ನಾರ್ತಿನಿಂದ ಸೌತಿಗೆ ಹಾಕಬೇಕು. ನೀವು ನಾರ್ತಿನಿಂದ ಸೌತಿಗೆ ಹೋಗುವ ಕಾರಣ ನೀವು ನಾರ್ತ್ ಸೌತ್ ಈ ರೀತಿ ಗುರುತಿಸಿದ್ರೆ ಆಯಿತು, ನಿಮಗೆ ಆನ್ಸರ್ ಸಿಕ್ಕಿತು, ಮಾರ್ಕ್ಸ್ ಸಿಕ್ಕಿತು. ಓಕೆ, ಫೀಲ್ಡ್ ಲೈನ್ಸ್ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಎನ್ ಆಯಿತಾ, ಆ್ಯಂಡ್ ಎಮರ್ಜ್ ಎಟ್ ದ ಸೌತ್ ಪೋಲ್ ಎಸ್ ಅಲ್ಲಿ ಅದು ಎಂಡ್ ಆಗ್ತದೆ, ಆ್ಯಸ್ ಶೋನ್ ಬೋತ್ ಫಿಗರ್ಸ್. ಓಕೆ, ಬಲರೇಖೆಗಳು ಉತ್ತರ ಧ್ರುವ, ಅದನ್ನು ನಾವು ಎನ್ ಅಂತ ಗುರುತಿಸಿದ್ದೇವೆ, ಹೊರಹೊಮ್ಮುತ್ತದೆ ಮತ್ತು ಎರಡರಲ್ಲೂ ತೋರಿಸಿರುವಂತೆ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತದೆ. ಹಾಗಾಗಿ ಎನ್ ಎಸ್ ಈ ರೀತಿ ಗುರುತಿಸಿದ್ದು ಅಂತ ನಿಮ್ಮ ಒಂದು ಸ್ಪಷ್ಟತೆ ಅಲ್ಲಿ ಬೇಕಾಗ್ತದೆ. ನೆಕ್ಸ್ಟ್ ನೋಡುವ, ಎಕ್ಸ್ಪ್ಲೇನ್ ದ ರೋಲ್ ಆಫ್ ಫ್ಯೂಸ್ ಇನ್ ಸೀರೀಸ್ with any electrical appliances in an electric circuit. Why should a fuse with the defined rating for an electric circuit not be replaced by one with a larger rating? ಇಲ್ಲಿ ನಿಮಗೆ ರೇಟಿಂಗ್ ಅಂದರೆ ಏನು ಅಂತ ಫಸ್ಟ್ ನೋಡ್ಕೊಳ್ಳುವ. ಎ ಫ್ಯೂಸ್ ರೇಟಿಂಗ್ ಈಸ್ ದ ಕರೆಂಟ್ ನೀಡ್ ಟು ಬ್ಲೋ ಅಂದರೆ ಅದು ಒಡಿಲಿಕ್ಕೆ, ಬ್ರೇಕ್ ಆಗಲಿಕ್ಕೆ. ದ ಫ್ಯೂಸನ್ನು ಒಡಿಲಿಕ್ಕೆ ಬೇಕಾದಂತಹ ವಿದ್ಯುತ್ ಎಷ್ಟು ಬಂದರೆ ಅದು ಏನು ಬ್ರೇಕ್ ಆಗ್ತದೆ ಹೇಳುವಂಥದ್ದು ಅದರಲ್ಲಿ ರೇಟಿಂಗ್ ಇರುವಂಥದ್ದು. ವೆನ್ ಎ ಫ್ಯೂಸ್ ಹ್ಯಾಸ್ ಬ್ಲೋನ್ ಇಟ್ ರಿಮೂವ್ಸ್ ಇಲೆಕ್ಟ್ರಿಕಲ್ ಪವರ್ ಫ್ರಮ್ ಆ್ಯನ್ ಇಲೆಕ್ಟ್ರಿಕಲ್ ಸರ್ಕಿಟ್. ಅದು ಒಂದು ಸತಿ ಬ್ರೇಕ್ ಆದಾಗ ಇಲೆಕ್ಟ್ರಿಕ್ ಫ್ಲೋ ವಿಲ್ ಬ್ರೇಕ್. ಓಕೆ, ದ ಫ್ಯೂಸ್ ರೇಟಿಂಗ್ ಈಸ್ ಯೂಶ್ವಲಿ ಆನ್ ದ ಸೈಡ್ ಆಫ್ ದ ಫ್ಯೂಸಿನ ಸೈಡಲ್ಲಿ ಇರ್ತದೆ. The fuse rating is usually defined in amps. Amps are the unit of measurement of electrical current. ಫ್ಯೂಸ್ ರೇಟಿಂಗ್ ಅಂದರೆ ಫ್ಯೂಸಿನ ತಂತಿಯನ್ನು ಕರಗಿಸಲಿಕ್ಕೆ ಅಗತ್ಯವಿರುವ ವಿದ್ಯುತ್. ಫ್ಯೂಸ್ ಕರಗಿದಾಗ ಅದು ವಿದ್ಯುತ್ ಮಂಡಲದಿಂದ ಸಂಪರ್ಕವನ್ನು ಕಡಿದು ಹಾಕ್ತದೆ. ಫ್ಯೂಸ್ ರೇಟಿಂಗ್ ಸಾಮಾನ್ಯವಾಗಿ ಫ್ಯೂಸಿನ ಬದಿಯಲ್ಲಿ ನೋಟ ಬರೆದಿರ್ತಾರೆ. ಫ್ಯೂಸ್ ರೇಟಿಂಗನ್ನು ಆ್ಯಮ್ಸಿನಲ್ಲಿ ಹೇಳಲಾಗ್ತದೆ. ಅಂದರೆ ಎಷ್ಟು ಆ್ಯಮ್ಸ್ ಅಂತ ಅದರಲ್ಲಿ ಬರೆದಿರ್ತದೆ, ಅದನ್ನು ನೋಡಿಕೊಂಡು ನೀವು ಅಂದಾಜು ಮಾಡ್ಬೋದು. ಆ್ಯಮ್ಸ್ ಅಂದ್ರೇನು, ವಿದ್ಯುತ್ ಪ್ರವಾಹದ ಅಳತೆಯ ಒಂದು ಏಕಮಾನ. ಈಗ ನಿಮ್ಮ ಪ್ರಶ್ನೆ ಏನು, ಹೆಚ್ಚು ವಿದ್ಯುತ್ ಇದ್ದಾಗ ಏನಾಗ್ತದೆ ಅಂತ. ಯಾವುದೇ ವಿದ್ಯುತ್ ಸರ್ಕಿಟಲ್ಲಿ ವಿದ್ಯುತ್ ಉಪಕರಣಗಳೊಂದಿಗೆ ಸರಣಿಯಲ್ಲಿರುವ ಫ್ಯೂಸಿನ ಪಾತ್ರ ಏನು ಅಂತ ಕೇಳಿದ್ದು, ಅದರ ರೋಲ್ ಏನು, ಫ್ಯೂಸಿನ ರೋಲ್ ಏನು ಅಂತ ಕೇಳಿದ್ದು. ಯಾಕೆ ಎಲೆಕ್ಟ್ರಿಕ್ ಸರ್ಕಿಟಿಗೆ ತಿಳಿಸಲಾದ ರೇಟಿಂಗನ್ನು ನೀವು ಬದಲಾಯಿಸಬಾರ್ದು ಅಂತ. ಅಂದರೆ ಅದರಲ್ಲಿ 50 ಆ್ಯಮ್ಸ್ ಅಂತ ಇದ್ದರೆ 50 ಆ್ಯಮ್ಸಿನ ಉಪಕರಣಗಳಿಗೆ ಮಾತ್ರ ಅದನ್ನು ಜೋಡಿಸಿಕೊಳ್ಬೇಕು. ಅದಕ್ಕಿಂತ ಹೆಚ್ಚಿನ ರೇಟಿನ ಫ್ಯೂಸನ್ನು ನೀವು ಯಾಕೆ ಅದರಲ್ಲಿ ಬಳಸಬಾರ್ದು ಅಂತ. 100 ಆ್ಯಮ್ಸಿನದ್ದು ತಂದುಕೊಂಡು ಅದಕ್ಕೆ ಉಪಕರಣಕ್ಕೆ ಹಾಕಬಾರ್ದು ಯಾಕೆ ಅಂತ ಕೇಳಿದ್ದಿಲ್ಲಿ. ಫ್ಯೂಸ್ ಅಂದರೆ ಇದು ಫ್ಯೂಸ್ ಈಸ್ ಎ ಸೇಫ್ಟಿ ಡಿವೈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಲೈವ್ ವೈರ್ or with any electrical appliances in an electric circuit. It stops the flow of unduly high electric current in the circuit by getting melted due to rise in temperature as per Joule's law of heating. High rating fuse wire has the larger capacity, so it will not stop the flow of any relatively high current. Therefore, electrical devices cannot be protected from the possible damage. ಫ್ಯೂಸ್ ಅಂದರೆ ಇದು ಲೈವ್ ತಂತಿಯೊಂದಿಗೆ ಅಥವಾ ಸಜೀವ ತಂತಿಯೊಂದಿಗೆ ಅಥವಾ ಯಾವುದೇ ವಿದ್ಯುತ್ ಉಪಕರಣಗಳೊಂದಿಗೆ ಸರಣಿಯಲ್ಲಿ ಸಂಪರ್ಕಗೊಂಡಿರುವಂತಹ ಒಂದು ಸುರಕ್ಷಾ ಸಾಧನ. ವಿದ್ಯುತ್ ಸರ್ಕಿಟಿನಲ್ಲಿ ಇದು ಅನಗತ್ಯವಾಗಿ ಹೆಚ್ಚಿನ ವಿದ್ಯುತ್ ಪ್ರವಾಹ ಬರುವುದನ್ನು ತಡೀತದೆ. ಅಂದರೆ ಜಾಸ್ತಿ ಬಂದರೆ ಅದು ಬ್ರೇಕ್ ಆಗ್ತದೆ. ಜೌಲ್ ಅವರ ತಾಪನದ ನಿಯಮದ ಪ್ರಕಾರ ತಾಪಮಾನದಲ್ಲಿನ ಏರಿಕೆಯಿಂದಾಗಿ ಅದು ಕರಗುವಂಥದ್ದು. ಹೆಚ್ಚಿನ ರೇಟಿಂಗ್ ಫ್ಯೂಸ್ ತಂತಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರ್ತದೆ. ಆದ್ದರಿಂದ ಅದು ತುಲನಾತ್ಮಕವಾಗಿ ವಿದ್ಯುತ್ ಸ್ವಲ್ಪ ಜಾಸ್ತಿ ಬಂದರೂ ಅದು ಹರಿವನ್ನು ನಿಲ್ಲಿಸುವುದಿಲ್ಲ. ಆದ್ದರಿಂದ ವಿದ್ಯುತ್ ಉಪಕರಣ ಸಂಭವನೀಯ ಹಾನಿಯಿಂದ ನೀವು ತಪ್ಪಿಸಬೇಕು ಅಂತ ಇದ್ದರೆ ನೀವು ಅದಕ್ಕೆ ಎಷ್ಟು ಆ್ಯಮ್ಸ್ ಹಾಕಬೇಕು ಅಷ್ಟು ಮಾತ್ರ ಹಾಕಬೇಕು. ಹೈ ಆ್ಯಮ್ಸಿನದ್ದು ಹಾಕಬಾರ್ದು.
two circular coil A and B are placed close to each other. If the current in the coil A is changed, will some current be induced in the coil B? Give reason. ಎ ಮತ್ತು ಬಿ ಎಂಬ ಎರಡು ವೃತ್ತಾಕಾರದ ಸುರುಳಿಗಳನ್ನು, ವೃತ್ತಾಕಾರದ ಸುರುಳಿ ಹೇಳುವಾಗ ನಿಮಗೆ ಸೊಲನಾಯ್ಡ್ ವಿಷಯ ನೆನಪಾಗಬೇಕು, ಪರಸ್ಪರ ಹತ್ತಿರ ಇಡಲಾಗಿದೆ. ಎ ಕಾಯಿಲಿನಲ್ಲಿನ ಪ್ರವಾಹ ಬದಲಾಯಿಸಿದರೆ ಕಾಯಿಲ್ ಬಿಯಲ್ಲಿ ಪ್ರವಾಹವನ್ನು ಪ್ರಚೋದಿಸಲಾಗುತ್ತದೆ ಅಥವಾ ಇಂಡ್ಯೂಸ್ ಮಾಡಲಾಗುತ್ತದೆ. ಯಾಕೆ ಅಂತ, ಅದರಲ್ಲಿ ಇಂಡ್ಯೂಸ್ ಆಗ್ತದೆ ಯಾಕೆ ಅಂತ ಪ್ರಶ್ನೆ ಇಲ್ಲಿ. ಎಸ್, ವೆನ್ ಎ ಕರೆಂಟ್ ಇನ್ ಕಾಯಿಲ್ ಎ ಚೇಂಜಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ಕಾಯಿಲ್ ಬಿ ಆಲ್ಸೋ ಚೇಂಜಸ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅದಕ್ಕೆ ಲಿಂಕ್ ಆಗಿರುವಂಥದ್ದು. ಹೆನ್ಸ್, ಡ್ಯೂ ಟು ಚೇಂಜ್ ಇನ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೆರ್ ಈಸ್ ಆ್ಯನ್ ಇಂಡ್ಯೂಸ್ಡ್ ಕರೆಂಟ್ ಇನ್ ಕಾಯಿಲ್ ಬಿ. ಕಾಯಿಲ್ ಎಯಲ್ಲಿನ ಪ್ರವಾಹ ಬದಲಾದಾಗ ಕಾಯಿಲ್ ಬಿಯೊಂದಿಗೆ ಸಂಪರ್ಕ ಹೊಂದಿದ ಕಾಂತೀಯ ಕ್ಷೇತ್ರ ರೇಖೆಗಳ ಅಥವಾ ಕಾಂತೀಯ ಬಲರೇಖೆಗಳ ಬದಲಾವಣೆ ಆಗ್ತದೆ. ಆದ್ದರಿಂದ ಅಯಸ್ಕಾಂತೀಯ ಕ್ಷೇತ್ರ ರೇಖೆಗಳ ಸಂಖ್ಯೆಯಲ್ಲಿನ, ಅಂದರೆ ಕಾಂತೀಯ ಬಲರೇಖೆಯಲ್ಲಿನ ಸಂಖ್ಯೆಯ ಬದಲಾವಣೆಯಿಂದಾಗಿ, ಅಂದರೆ ಹೆಚ್ಚುವಿಕೆ ಆಯಿತಲ್ಲ, ಪ್ರಚೋದಿತ ಪ್ರವಾಹ ಕಾಯಿಲ್ ಬಿಯಲ್ಲಿ ಹೆಚ್ಚುತ್ತದೆ. ಸರಿಯಾ? ನೆಕ್ಸ್ಟ್ ಕ್ವಶನ್ ನೋಡುವ. ಹೌ ಡಸ್ ದ ಪವರ್ ಆಫ್ ಇಲೆಕ್ಟ್ರಿಕ್ ಮೋಟಾರ್ ಬಿ ಎನ್ಹ್ಯಾನ್ಸ್ಡ್? ಇಲೆಕ್ಟ್ರಿಕ್ ಮೋಟಾರಿನ ಶಕ್ತಿಯನ್ನು ನಿಮಗೆ ಹೆಚ್ಚಿಸಬೇಕಾಗಿದೆ. ಏನು ಮಾಡಬಹುದು ಅದಕ್ಕೆ? ಇಲೆಕ್ಟ್ರಿಕ್ ಮೋಟಾರಿನ ಶಕ್ತಿಯನ್ನೇ ಹೆಚ್ಚಿಸಬೇಕಿದ್ರೆ ಏನು ಮಾಡಬಹುದು? ದ ಪವರ್ ಆಫ್ ಇಲೆಕ್ಟ್ರಿಕ್ ಮೋಟಾರ್ ಕ್ಯಾನ್ ಬಿ ಎನ್ಹ್ಯಾನ್ಸ್ಡ್ ಬೈ ಯೂಸಿಂಗ್ ಆ್ಯನ್ ಇಲೆಕ್ಟ್ರೋಮ್ಯಾಗ್ನೆಟ್ ಇನ್ ಪ್ಲೇಸ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್. ಯಾವಾಗಲೂ ಮೋಟಾರಿನಲ್ಲಿ ಏನನ್ನು ಬಳಸಿರ್ತಾರೆ? ಪರ್ಮನೆಂಟ್ ಮ್ಯಾಗ್ನೆಟ್ ಇರ್ತದೆ, ತಂತಿ ಇರ್ತದೆ ಅಲ್ವಾ, ವಿದ್ಯುತ್ ಹರಿಯುವ ತಂತಿ ಇರ್ತದೆ. ಹಾಗೆ ಇಡುವುದರ ಬದಲು ಏನು ಮಾಡಬಹುದು ಅಂತ ಕೇಳಿದ್ದಿಲ್ಲಿ. ಇಲ್ಲಿ ಏನು ಮಾಡ್ಬೋದು? ಇಲೆಕ್ಟ್ರಿಕ್ ಮೋಟಾರ್ನಲ್ಲಿ ನಿಮಗೀಗ ಶಕ್ತಿ ಹೆಚ್ಚು ಮಾಡಬೇಕಲ್ಲ, ಶಾಶ್ವತ ಮ್ಯಾಗ್ನೆಟಿನ ಬದಲಿಗೆ ವಿದ್ಯುತ್ ಕಾಂತವನ್ನು ಬಳಸುವಂಥದ್ದು. ವಿದ್ಯುತ್ ಕಾಂತ ಅಂದ್ರೇನು? ಇಲ್ಲಿ ಒಂದು ಮೆದು ಕಬ್ಬಿಣದ ಪೀಸ್ ಇರ್ತದೆ, ಸಾಫ್ಟ್ ಐರನ್ ಕೋರ್ ಇರ್ತದೆ, ಅದರ ಸುತ್ತ ಏನು ಸುತ್ತಿರುತ್ತಾರೆ? ವಯರ್ ಸುತ್ತಿರ್ತಾರೆ. ಆ ವಯರಿಗೆ ವಿದ್ಯುತ್ ಹಾಯಿಸಿದಾಗ ಇದು ಮ್ಯಾಗ್ನೆಟ್ ಆಗುವಂಥದ್ದು ಅಲ್ವಾ. ಅಂಥದ್ದನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಎರಡನೇದೇನು? ಯೂಸಿಂಗ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್. ಅದು ನಿಮಗೆ ಗೊತ್ತಿದೆ, ಫ್ಯಾರಡೆ ನಿಯಮ ಓದುವಾಗ ಓದಿದ್ದೀರಿ. ಸುರುಳಿಯಲ್ಲಿನ ತಿರುವುಗಳ ಸಂಖ್ಯೆಯನ್ನು ನೀವು ಹೆಚ್ಚಿಸಬೇಕು. ಸುರುಳಿಯ ಸುತ್ತುಗಳಿದೆಯಲ್ಲ, ಅದರ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಯೂಸಿಂಗ್ ಎ ಸಾಫ್ಟ್ ಐರನ್ ಕೋರ್ ಆನ್ ವಿಚ್ ದ ಕಾಯಿಲ್ ಈಸ್ ವುಂಡ್. ಇಲ್ಲಿ ಮೃದು ಕಬ್ಬಿಣದ ಕೋರ್ನ ಸುತ್ತ ತಂತಿಯ ಸುರುಳಿಯ ಸುತ್ತುಗಳನ್ನು ಹೆಚ್ಚಿಸುವುದು. ಹೊರಗಿನ ತಂತಿಯ ಸುರುಳಿಯನ್ನು ಹೆಚ್ಚಿಸಬೇಕು. ಇಲ್ಲಿ ಕಬ್ಬಿಣದ ಕೋರ್ನ ಹೊರಗಡೆಗೆ ಏನು ವಿದ್ಯುದಯಸ್ಕಾಂತ ಮಾಡಬೇಕು ಅಂತ ಹೇಳಿದ್ದಲ್ಲ, ಅದರಲ್ಲಿ ಒಂದು ತಂತಿ ಸುತ್ತಬೇಕಲ್ಲ, ಅದರ ಸುರುಳಿಯನ್ನು ಕೂಡ ಹೆಚ್ಚಿಸಿದಾಗ ಏನಾಗ್ತದೆ? ಮೋಟರಿನ ಶಕ್ತಿ ಎನ್ಹ್ಯಾನ್ಸ್ ಆಗ್ತದೆ, ಮೋಟರ್ನ ಶಕ್ತಿ ಹೆಚ್ಚುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನದ್ದು ಸ್ವಲ್ಪ ನೋಡುವ. ವಾಟ್ ಈಸ್ ದ ನೀಡ್ ಫಾರ್ ಎ ಸಿಸ್ಟಮ್ ಆಫ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಆ್ಯನ್ ಆರ್ಗ್ಯಾನಿಸಮ್? ಇಲ್ಲಿ ನಾನು ಫಸ್ಟಿಗೆ ಇಂಗ್ಲೀಷಿನವರದ್ದೇ ಹಾಕ್ತೇನೆ, ನೆಕ್ಸ್ಟ್ ಸ್ಲೈಡಲ್ಲಿ ಕನ್ನಡದ್ದು ಕೊಡ್ತೇನೆ. ಇದು ಲಾಂಗ್ ಆನ್ಸರ್, ನಿಮಗೆ 4 ಮಾರ್ಕಿಗೂ ಕೇಳಬಹುದಾದದ್ದು. ವಾಟ್ ಈಸ್ ದ ನೀಡ್ ಫಾರ್ ಸಿಸ್ಟಮ್ ಆಫ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಆ್ಯನ್ ಆರ್ಗ್ಯಾನಿಸಮ್ ಅಂತ ಕ್ವಶನ್. Nervous system and endocrine systems are responsible for control and coordination of complex multicellular human body with multiple organ systems of complex functioning. Endocrine secretion, that is hormone, regulate proper growth and development and functioning of different organs. Nervous system enables us to respond to our surroundings and to perform daily activities. It does so by sensing external and internal stimuli followed by a relay of sensory information to CNS, Central Nervous System, for processing and generation of motor output. That is, motor output ಅಂದರೆ ಇಲ್ಲಿ ಯಾವ ಮೋಟರ್? ಮೊದಲನೇ ಸ್ಲೈಡಲ್ಲಿ ಹೇಳಿದ್ದಲ್ಲ, ನಮ್ಮ ಬಾಡಿಯನ್ನು ಹೇಳಿದ್ದು. ಇನ್ವಾಲೆಂಟ್ರಿ ಆ್ಯಂಡ್ ವಾಲೆಂಟ್ರಿ ಆ್ಯಕ್ಷನ್ಸನ್ನು ಹೇಳಿತ್ತು. ಓಕೆ, ಪುನಃ ಇನ್ನೊಂದು ಸತಿ
ಒಂದು ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಗತ್ಯವೇನು ಅಂತ ಪ್ರಶ್ನೆ ಇದು. ನರಗಳ ವ್ಯವಸ್ಥೆ ಮತ್ತು ಅಂತಃಸ್ರಾವಕ ವ್ಯವಸ್ಥೆಯು ಸಂಕೀರ್ಣವಾದ ಬಹುಕೋಶೀಯ ಮಾನವ ದೇಹದ ನಿಯಂತ್ರಣ ಮತ್ತು ಸಮನ್ವಯಕ್ಕೆ ಕಾರಣವಾಗಿದೆ. ಇದನ್ನು ನಿಮ್ಮ ಸ್ವಂತದಲ್ಲೇ ಬರಿಬೋದು. ಅಂತಃಸ್ರಾವಕ ಸ್ರವಿಸುವಿಕೆ ಅಂದರೆ ಹಾರ್ಮೋನುಗಳು ವಿಭಿನ್ನ ಅಂಗಗಳ ಸರಿಯಾದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಹಾಗೂ ಕಾರ್ಯವನ್ನು ನಿಯಂತ್ರಿಸುತ್ತದೆ. ನರಮಂಡಲವು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಪ್ರತಿಕ್ರಿಯಿಸಲು, ಅಂದರೆ ನಮ್ಮ ಹೊರಗಿನ ವಾತಾವರಣಕ್ಕೆ ಕೂಡ ಪ್ರತಿಕ್ರಿಯಿಸಲು ಮತ್ತು ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡ್ತದೆ. ಕೇಂದ್ರ ನರಮಂಡಲ ಬಾಹ್ಯ ಮತ್ತು ಆಂತರಿಕ ಪ್ರಚೋದನೆಗಳನ್ನು ಸಂವೇದಿಸುವ ಮೂಲಕ ನಮ್ಮ ಅನೈಚ್ಛಿಕ ಮತ್ತು ಐಚ್ಛಿಕ ಕ್ರಿಯೆಗಳನ್ನು ಅದು ನಿಯಂತ್ರಿಸುತ್ತದೆ. ಇದಿಷ್ಟು ವಿಷಯಗಳನ್ನು ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್ ನೋಡುವ. ಹೌ ಆರ್ ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಆ್ಯಂಡ್ ರಿಫ್ಲೆಕ್ಸ್ ಆ್ಯಕ್ಷನ್ಸ್ ಡಿಫರೆಂಟ್? ಇಲ್ಲಿ ಇನ್ವಾಲಂಟ್ರಿ ಆ್ಯಕ್ಷನ್ ಮತ್ತು ರಿಫ್ಲೆಕ್ಸ್ ಆ್ಯಕ್ಷನ್ ಡಿಫರೆನ್ಸು ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಅನೇಕ ಪ್ರಶ್ನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳ್ಬೋದು. ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆಗಳು ಪರಸ್ಪರ ಹೇಗೆ ಭಿನ್ನ ಅಂತ ಕೇಳಿದ್ದು. ಅನೈಚ್ಛಿಕ ಕ್ರಿಯೆಗಳು ಹೇಳೋದು ಯಾವುದನ್ನು? ನಮ್ಮ ದೇಹದ ಒಳಗೆ ನಮ್ಮ ಇಚ್ಛೆಗೆ ಒಳಪಡದೇ ಕೆಲಸ ಮಾಡ್ತದೆ. ಹಾರ್ಟ್, ಲಂಗ್ಸ್ ಎಲ್ಲ ನಮ್ಮ ಇಚ್ಛೆಗೆ ಒಳಪಟ್ಟಿಲ್ಲ ಅಲ್ವಾ? ಅದು ಮತ್ತು ಪರಾವರ್ತಿತ ಪ್ರತಿಕ್ರಿಯೆ. ಪರಾವರ್ತಿತ ಪ್ರತಿಕ್ರಿಯೆ ಅಂದರೆ ಒಂದು ವಸ್ತುವನ್ನು ಮುಟ್ಟಿದ ತಕ್ಷಣ ನಾವು ಕೈಯನ್ನು ಹಿಂದೆ ತಗೊಳ್ತೇವೆ. ಇದನ್ನೆಲ್ಲ ನಾವು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಹೇಳುವಂಥದ್ದು. ಇಲ್ಲಿ ಆನ್ಸರ್ ಏನು ಬರಿಬೇಕು ನೀವು? ಇನ್ವಾಲಂಟ್ರಿ ಆ್ಯಕ್ಷನ್ ಈಸ್ ದ ಸೆಟ್ ಆಫ್ ಮಸಲ್ ಮೂಮೆಂಟ್ ವಿಚ್ ಡು ನಾಟ್ ರಿಕ್ವೈರ್ ಥಿಂಕಿಂಗ್ but it is controlled by brain, for example beating, heart beating, lungs working, etc. While on the other hand the reflex action is rapid and spontaneous action in response to any stimulus which doesn't involve brain. For example, shutting eyes immediately when bright light is focused on them. ಅಂದರೆ ಇಲ್ಲಿ ಅನೈಚ್ಛಿಕ ಕ್ರಿಯೆಗಳು ಸ್ನಾಯುಗಳ ಚಲನೆಯಾಗಿದ್ದು ಯಾವುದೇ ರೀತಿಯ ಯೋಚನೆ ಅಥವಾ ಬ್ರೈನಿನ ಅವಶ್ಯಕತೆ ಅಲ್ಲಿರುವುದಿಲ್ಲ. ಆದರೆ ಅದು ಮೆದುಳಿನ ನಿಯಂತ್ರಣದಲ್ಲಿರ್ತದೆ. ಅಲ್ಲಿ ಹೃದಯ ಬಡಿತ ಎಲ್ಲ ತನ್ನಷ್ಟಕ್ಕೆ ತಾನೇ ಆಗುತ್ತಾ ಇರ್ತದೆ. ಆಗಾಗ ನೀವು ಥಿಂಕ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಒಂದು ವರ್ಕ್ ಮಾಡಬೇಕಿದ್ರೆ, ನೀವು ಎಲ್ಲಿಗೂ ಹೋಗಬೇಕಿದ್ರೆ ನೀವು ಥಿಂಕ್ ಮಾಡಬೇಕು, ಎಷ್ಟೊತ್ತಿಗೆ ಹೋಗೋದು ಏನು ಅಂತ. ಇಲ್ಲಿ ಏನೆಲ್ಲ ಸೆಟ್ ಮಾಡಿಟ್ಟ ಹಾಗೆ ಅದು ಅದರ ಪಾಡಿಗೆ ಅದು ವರ್ಕ್ ಆಗ್ತಾನೇ ಇರ್ತದೆ. ಆದರೆ ಅದು ಮೆದುಳಿನ ನಿಯಂತ್ರಣದಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್ ಹೃದಯ ಬಡಿತ, ಶ್ವಾಸಕೋಶದಲ್ಲಿ ನಮ್ಮ ಉಸಿರಾಟ ಕ್ರಿಯೆ, ಇದೆಲ್ಲ ಬ್ರೈನ್ನ ಕಂಟ್ರೋಲಲ್ಲಿ ಇರ್ತದೆ ಅಷ್ಟೇ. ಪರಾವರ್ತಿತ ಪ್ರತಿಕ್ರಿಯೆ ಅಂದರೆ ಒಂದು ಪ್ರಚೋದನೆಗೆ ತಕ್ಷಣ ಮತ್ತು ತನ್ನಿಂದ ತಾನೇ ತಕ್ಷಣವೇ ವ್ಯಕ್ತಪಡಿಸುವಂತಹ ಒಂದು ಪ್ರತಿಕ್ರಿಯೆ. ಉದಾಹರಣೆಗೆ ಬಿಸಿಯಾದಂತಹ ವಸ್ತುವನ್ನು ನಾವು ಮುಟ್ಟಿದ ತಕ್ಷಣ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವಂಥದ್ದು. ಇಲ್ಲಿ ಮೆದುಳಿನ ತನಕ ಸಂದೇಶ ಹೋಗೋದು ಅನಂತರ. ಅದು ಬಿಸಿ ಇತ್ತು, ಅದೆಲ್ಲ ನಂತರ ತಲೆಗೆ ಹೋಗೋದು. ಅಮ್ಮ ಇಟ್ಟಿರ್ಬೋದು, ಅವನಿಟ್ಟಿರ್ಬೋದು, ಇವನಿಟ್ಟಿರ್ಬೋದು, ಇಂಥದ್ದೆಲ್ಲ ಯೋಚನೆಗಳು ಬರೋದು ಅನಂತರ. ಮುಟ್ಟಿದ ತಕ್ಷಣ ನಿಮಗೆ ಕಲ್ಪನೆಯೂ ಇರುವುದಿಲ್ಲ ಅದು ಬಿಸಿ ಇದೆ ಅಂತ. ಮುಟ್ಟಿದ ತಕ್ಷಣ ಕೈ ಹಿಂದೆ ಬಂದಾಯಿತು. ಇಲ್ಲಿ ಮೆದುಳು ಬಳ್ಳಿಯಿಂದಲೇ ನಿಮ್ಮ ಕೈಗೆ ಸಂದೇಶ ಬರ್ತದೆ ವಾಪಸ್ ಕೈಯನ್ನು ಹಿಂದೆ ತಗೊಳ್ಳಿಕ್ಕೆ. ಅರ್ಥ ಆಯ್ತಲ್ಲ ಹೇಳಿದ್ದು? ನೆಕ್ಸ್ಟ್, ಹೌ ಡಸ್ ಕೆಮಿಕಲ್ ಕೋಆರ್ಡಿನೇಷನ್ ಆಕರ್ ಇನ್ ಪ್ಲಾಂಟ್ಸ್? ಪ್ಲ್ಯಾಂಟ್ಸಿನಲ್ಲಿ ಹೇಗೆ ಈ ಕೆಮಿಕಲ್ ಕೋಆರ್ಡಿನೇಷನ್ ಆಗುತ್ತದೆ ಅಂತ ಕೇಳ್ತಾರೆ. ಇದು ಕೂಡ ಲಾಂಗ್ ಆನ್ಸರ್ ನಿಮಗೆ. ಕೋಆರ್ಡಿನೇಷನ್ ಇನ್ ಪ್ಲ್ಯಾಂಟ್ಸ್ ಮೀನ್ಸ್ ದ ಎಬಿಲಿಟಿ ಟು ಯೂಸ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಟುಗೆದರ್ ವಿಚ್ ಈಸ್ ಸ್ಮೂತ್ ಆ್ಯಂಡ್ ಎಫಿಷಿಯೆಂಟ್. ಓಕೆ, ದಿಸ್ ಕೋಆರ್ಡಿನೇಷನ್ ಇನ್ ಪ್ಲ್ಯಾಂಟ್ಸ್ ಈಸ್ ಪಾಸಿಬಲ್ ಡ್ಯೂ ಟು ದ ಮೇಜರ್ ರೋಲ್ ಪ್ಲೇಡ್ ಬೈ ದ ಪ್ಲ್ಯಾಂಟ್ ಹಾರ್ಮೋನ್ಸ್. ಅವುಗಳಲ್ಲೂ ಹಾರ್ಮೋನ್ಸ್ ಇದೆ. ದೇರ್ ಆರ್ 4 ಡಿಫರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ ಹಾರ್ಮೋನ್ಸ್ that are responsible for control and coordination in plants, and they are auxins, gibberellins, cytokinins, abscisic acid. Also, these hormones are responsible for growth of plant in 3 different stages: cell division, cell enlargement, cell differentiation. ಅಂದರೆ ಸೆಲ್ ಡಿವಿಷನ್ ಅಂದರೆ ಒಂದಿದ್ದದ್ದು ಎರಡಾಗೋದು. It divides into 2 cells, mitosis, meiosis, etc. ಸೆಲ್ ಎನ್ಲಾರ್ಜ್ಮೆಂಟ್ ಅಂದರೆ ಅದು ಅದರ ಗಾತ್ರದಲ್ಲಿ ದೊಡ್ಡದಾಗಬೇಕು, ಇಟ್ಸ್ ಗ್ರೋತ್. ಸೆಲ್ ಡಿಫ್ರೆನ್ಸಿಯೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಪ್ಯಾರೆಂಕೈಮ ಇದ್ದದ್ದು ಕಾಲೆಂಕೈಮ, ಇಟ್ ಚೇಂಜಸ್ ಇಂಟು ಸ್ಲೀರೆಂಕೈಮ, ದಟ್ ಟೈಪ್ ಆಫ್ ಚೇಂಜಸ್.
Chemical coordination occurs in plants with the help of fluids secreted in plants known as phytohormones or plant hormones. These hormones regulate the growth of the plant. For example, auxin, it is responsible for the growth of plant, and cytokinin helps in cell division in the fast growing part of the plant, such as tip, root, etc. ನೆಕ್ಸ್ಟ್, ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗ್ತದೆ? ಸಸ್ಯಗಳಲ್ಲಿನ ಸಮನ್ವಯ ಅಂದರೆ ಸಮಭಾಗಿತ್ವ ಅಂದರೆ ಏನು? ಸಸ್ಯಗಳ ವಿವಿಧ ಭಾಗಗಳು ಒಟ್ಟಾಗಿ ತಮ್ಮ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವಂತಹ ಸಾಮರ್ಥ್ಯ. ಸಸ್ಯ ಹಾರ್ಮೋನುಗಳು ನಿರ್ವಹಿಸುವ ಪ್ರಮುಖ ಪಾತ್ರದಿಂದಾಗಿ ಸಸ್ಯಗಳಲ್ಲಿ ಈ ಸಮನ್ವಯ ಸಾಧ್ಯ. ಅವುಗಳಲ್ಲಿ ಹಾರ್ಮೋನುಗಳಿರುವ ಕಾರಣ ಇದು ಸಾಧ್ಯವಾಗುತ್ತದೆ ಅಂತ ಬರಿಬೋದು. ಸಸ್ಯಗಳಲ್ಲಿ ನಿಯಂತ್ರಣ ಮತ್ತು ಸಮನ್ವಯಕ್ಕೆ ಕಾರಣವಾಗುವ 4 ವಿಭಿನ್ನ ರೀತಿಯ ಸಸ್ಯ ಹಾರ್ಮೋನುಗಳಿದೆ. ಆಕ್ಸಿನ್ಸ್, ಗಿಬ್ಬರ್ಲಿನ್ಸ್, ಸೈಟೋಕೈನಿನ್ಸ್, ಅಬ್ಸಿಸಿಕ್ ಆಮ್ಲ. ಈ ಹಾರ್ಮೋನುಗಳು, ಇದು ಮಾತ್ರ ಅಲ್ಲ, ಬೇರೆದು ಇದೆ ಇಂಪಾರ್ಟೆಂಟ್ ಅಂತ ಅದನ್ನು ಹೇಳೋದು. ಈ ಹಾರ್ಮೋನುಗಳು 3 ವಿಭಿನ್ನ ಹಂತಗಳಲ್ಲಿ ಸಸ್ಯಗಳ ಬೆಳವಣಿಗೆಗೆ ಕಾರಣವಾಗಿದೆ. ಒಂದನೇದು ಕೋಶದ ಉತ್ಪತ್ತಿ, ಆಗಲೇ ಹೇಳಿದೆ ನಾನು. ಕೋಶದ ಉತ್ಪತ್ತಿ, ಅದರ ಏನು, ಒಂದು ಕೋಶದ ಉತ್ಪತ್ತಿ ಅಂದರೆ ಏನು? ಕೋಶ ವಿಭಜನೆ. ಓಕೆ, ಕೋಶದ ಬೆಳವಣಿಗೆ ಆಗಲೇ ಹೇಳಿದೆ ನಾನು. ಬೆಳವಣಿಗೆ ಆಗುವಂಥದ್ದು, ಕೋಶಗಳ ವ್ಯತ್ಯಾಸ ಉಂಟಾಗುವಿಕೆ ಅಂದರೆ ಪ್ಯಾರೆಂಕೈಮಾ ಕೋಶ ಇದ್ದದ್ದು ಸ್ಕ್ಲೀರೆಂಕೈಮಾ ಕೋಶ, ಈ ಥರ ಬದಲಾವಣೆಗಳಾಗ್ತದೆ ಅವುಗಳಲ್ಲಿ. ಅದು ಈ ಥರ ಸಸ್ಯಗಳಲ್ಲಿ ರಾಸಾಯನಿಕ ಸಮನ್ವಯ ಫೈಟೋ ಹಾರ್ಮೋನುಗಳು ಅಥವಾ ಸಸ್ಯ ಹಾರ್ಮೋನುಗಳು ಎಂದು ಕರೆಯಲ್ಪಡುವ ಸಸ್ಯಗಳಲ್ಲಿ ಸ್ರವಿಸುವ ದ್ರವಗಳ ಸಹಾಯದಿಂದ ಕಂಡುಬರ್ತದೆ, ಅಂದರೆ ಸಸ್ಯ ಹಾರ್ಮೋನುಗಳು. ಈ ಹಾರ್ಮೋನುಗಳು ಸಸ್ಯಗಳ ಬೆಳವಣಿಗೆಯನ್ನು ನಿಯಂತ್ರಿಸ್ತವೆ. ಉದಾಹರಣೆಗೆ ಆಕ್ಸಿನ್ ಸಸ್ಯದ ಬೆಳವಣಿಗೆಗೆ ಕಾರಣ ಆಗಿದೆ. ಸಸ್ಯದ ವೇಗವಾಗಿ ಬೆಳೆಯುತ್ತಿರುವ ಭಾಗಗಳಲ್ಲಿ ಕೋಶ ವಿಭಜನೆಗೆ ಸೈಟೋಕೈನಿನ್ ಸಹಾಯ ಮಾಡ್ತದೆ. ಈ ರೀತಿ ನೀವು ಒಂದೆರಡು ಎಕ್ಸಾಂಪಲನ್ನು ಬರೆದ್ರೆ ಆಯಿತು. ಯಾವುದು ಬೇಕಾದ್ರೂ ಬರೀರಿ, ತೊಂದರೆ ಇಲ್ಲ. ಇದೇ ಆಗಬೇಕು ಅಂತ ಇಲ್ಲ, ಯಾವುದು ಬೇಕಾದರೂ ಬರೀರಿ. ನೆಕ್ಸ್ಟ್, ಹೌ ಡು ಆಕ್ಸಿನ್ಸ್ ಪ್ರಮೋಟ್ ದ ಗ್ರೋತ್ ಆಫ್ ಎ ಟೆಂಡ್ರಿಲ್ ಅರೌಂಡ್ ಎ ಸಪೋರ್ಟ್. ಒಂದು ಸಪೋರ್ಟ್ ಸಿಕ್ಕಿದ ಕೂಡಲೇ ಅದಕ್ಕೆ ಸುತ್ತಿಕೊಂಡದು ಮೇಲಕ್ಕೆ ಬೆಳೀತದೆ, ನೋಡಿದ್ದೀರಲ್ಲ. ಒಂದು ಆಧಾರದ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ ಹೇಗೆ ಉತ್ತೇಜಿಸ್ತದೆ ಅಥವಾ ಆಕ್ಸಿನ್ ಹೇಗೆ ಈ ಕ್ರಿಯೆಯನ್ನು ನಡೆಸ್ತದೆ ಅಂತ ಕೇಳೋದು. ಇಲ್ಲಿ ಏನು ಬರೀಬೇಕು? ಇದಕ್ಕೆ ಆಕ್ಸಿನ್ ಈಸ್ ಎ ಪ್ಲಾಂಟ್ ಹಾರ್ಮೋನ್ ವಿಚ್ ಇಸ್ ಸಿಂಥೆಸೈಸ್ಡ್ ಅಟ್ ದ ಟಿಪ್ ಆಫ್ ದ ಶೂಟ್. ಟಿಪ್ ಆಫ್ ದ ಶೂಟಲ್ಲಿ ಇದು ಸೆಕ್ರೇಟ್ ಆಗೋದು. ಇಟ್ ಹೆಲ್ಪ್ಸ್ ದ ಸೆಲ್ ಗ್ರೋ ಲಾಂಗರ್. ವೆನ್ ಎ ಟೆಂಡ್ರಿಲ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಎ ಸಪೋರ್ಟ್, ಆಕ್ಸಿನ್ ಸ್ಟಿಮ್ಯುಲೇಟ್ಸ್ ಫಾಸ್ಟರ್ growth of the cells on the opposite side. That is why the tendril forms coil around the support. ಇಷ್ಟು ಬರೆದ್ರೆ ಸಾಕು. ಒಂದು ಬಳ್ಳಿ ಕುಡಿಯು ಆಧಾರ ಸಸ್ಯದ ಸಂಪರ್ಕಕ್ಕೆ ಬಂದಾಗ ಆಧಾರಕ್ಕೆ ಸಂಪರ್ಕಿಸಿರುವ ಭಾಗವು ಸಂಪರ್ಕಿಸದೇ ಇರುವ ಭಾಗಕ್ಕಿಂತ ನಿಧಾನವಾಗಿ ಬೆಳೆಯುತ್ತದೆ. ಇದಕ್ಕೆ ಕಾರಣ ಆಕ್ಸಿನ್ ಹಾರ್ಮೋನ್. ಆಧಾರಕ್ಕೆ ಸಂಪರ್ಕವಿರುವ ಭಾಗದಲ್ಲಿ ಆಕ್ಸಿನ್ ಕಡಿಮೆ ಉತ್ಪತ್ತಿಯಾಗ್ತದೆ ಮತ್ತು ಆಧಾರಕ್ಕೆ ಸಂಪರ್ಕ ಇರದೇ ಇರುವ ಭಾಗದಲ್ಲಿ ಆಕ್ಸಿನ್ ಹೆಚ್ಚು ಉತ್ಪತ್ತಿಯಾಗಿ ಆ ಭಾಗದ ಸಸ್ಯ ಹೆಚ್ಚು ಬೆಳೆದು ಆಧಾರ ಸಸ್ಯಕ್ಕೆ ಸುರುಳಿಯಾಗಿ ಸುತ್ತಿಕೊಳ್ತದೆ. ಇದಿಷ್ಟು ಬರಿಬೇಕಾಗ್ತದೆ ಈ ಪ್ರಶ್ನೆಗೆ. ನೆಕ್ಸ್ಟ್, ಹೌ ಡಸ್ ಅವರ್ ಬಾಡಿ ರೆಸ್ಪಾಂಡ್ ವೆನ್ ಎಡ್ರಿನಾಲಿನ್ ಈಸ್ ಸೆಕ್ರೇಟೆಡ್ ಇನ್ ಟು ದ ಬ್ಲಡ್. ಎಡ್ರಿನಾಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹ ಹೇಗೆ ಪ್ರತಿಕ್ರಿಯೆಯನ್ನು ತೋರಿಸ್ತದೆ ಅಂತ. ಎಷ್ಟು ಚಂದದ ಪ್ರಶ್ನೆ ಅಲ್ವಾ? ದ ಎಡ್ರಿನಲ್ ಗ್ಲ್ಯಾಂಡ್ ಸೆಕ್ರೇಟ್ಸ್ ದ ಎಡ್ರಿನಾಲಿನ್ ಹಾರ್ಮೋನ್ ಇನ್ ಟು ದ ಬ್ಲಡ್ ಆ್ಯಂಡ್ ಈಸ್ ಕ್ಯಾರಿಡ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ. ಇನ್ ದ ಈವೆಂಟ್ ಆಫ್ ಸ್ಟ್ರೆಸ್, ಎಮರ್ಜೆನ್ಸಿ ಆರ್ ಎನಿ ಥ್ರೆಟ್, adrenaline is released in larger quantities. This leads to the heart to beat fast, thus causing more of oxygen supply to the muscles. Due to the muscle contraction, the supply of blood to the skin and the digestive system is reduced around the small arteries in these organs. The rate of breathing is also increased as a consequence. These responses collectively assist the animal to deal in case of emergencies. ನಿಮ್ಮದೇ ವಾಕ್ಯಗಳಲ್ಲಿ ಬರೀರಿ ನೀವು, ತೊಂದರೆ ಇಲ್ಲ. ನಾವು ಯಾವುದೇ ಅಪಾಯದಲ್ಲಿದ್ದಾಗ ಅಥವಾ ಯಾವುದೇ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ
ಎಡ್ರಿನಲ್ ಗ್ರಂಥಿ ಎಡ್ರಿನಾಲಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ. ಇದು ನೇರವಾಗಿ ರಕ್ತಕ್ಕೆ ಸ್ರವಿಸಲ್ಪಟ್ಟು ಅದರ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ. ಇದು ಹೃದಯ ಬಡಿತವನ್ನು ಹೆಚ್ಚಿಸುವುದರ ಮೂಲಕ ದೇಹದ ಸ್ನಾಯುಗಳಿಗೆ ಅಧಿಕ ಆಮ್ಲಜನಕವನ್ನು ಒದಗಿಸ್ತದೆ ಮತ್ತು ತನ್ಮೂಲಕ ಉಸಿರಾಟದ ವೇಗವನ್ನು ಮತ್ತು ರಕ್ತದ ಒತ್ತಡವನ್ನು ಹೆಚ್ಚಿಸಿ ದೇಹವು ಆ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸನ್ನದ್ಧವಾಗುವಂತೆ ಮಾಡುತ್ತದೆ. ಅರ್ಥ ಆಯ್ತಲ್ಲ? ಡ್ರಾ ದ ಸ್ಟ್ರಕ್ಚರ್ ಆಫ್ ಎ ನ್ಯೂರಾನ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಫಂಕ್ಷನ್. ಇದು ಮಾಮೂಲಿಯಾಗಿ ಬರುವಂಥದ್ದು. ಒಂದು ಅದರ ಚಿತ್ರ, ಇಲ್ಲ ಅದರ ಚಿತ್ರದ ಭಾಗವನ್ನು ಗುರುತಿಸಿ ಅಂತ ಕೇಳಿ ಭಾಗದ ವಿವರಣೆಯನ್ನು ಕೊಡಿ ಅಂತ ಕೇಳೋದು, ಅಥವಾ ಅದರ ಭಾಗಗಳ ಕಾರ್ಯ ಏನು ಅಂತ ಕೇಳುವಂಥದ್ದು. ಇದು ಮಾಮೂಲಿಯಾಗಿ ಪ್ರತಿ ವರ್ಷ ಕೇಳುವಂತಹ ಪ್ರಶ್ನೆ ಆಗಿರ್ತದೆ. ಯಾವುದಾದ್ರೂ ಒಂದು ಕ್ವಶನ್ ಇದರಲ್ಲಿ ಬಂದೇ ಬರ್ತದೆ. ಯಾಕಂದರೆ ನಮಗೆ ನರ್ವಸ್ ಸಿಸ್ಟಮ್ಮೇ ಅಲ್ಲ ತುಂಬ ಇಂಪಾರ್ಟೆಂಟ್ ದೇಹದಲ್ಲಿ. ಹಾಗಾಗಿ ಇದು ಮಾಮೂಲಿಯಾಗಿ ನಿಮಗೆ ಕೇಳುವಂತಹ ಪ್ರಶ್ನೆ ಆಗಿರ್ತದೆ. ಹಾಗಾಗಿ ಇಲ್ಲಿ ಸ್ವಲ್ಪ ದೀರ್ಘ ಉತ್ತರ ಆಗ್ತದೆ. ಇದು ನಿಮಗೆ ವಿವರಣಾತ್ಮಕವಾಗಿ ನಾನು ಕೊಡ್ತಾ ಇದ್ದೇನೆ. ನಿಮಗೆ 5 ಮಾರ್ಕ್ಸಿಗೆ ಆಗುವಷ್ಟು ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಇಲ್ಲಿ ಈ ಫಿಗರ್ ಕೊಡೋದಿಲ್ಲ ನಾನು, ನೀವು ಮಾಡಿಕೊಳ್ಳಿ. ನ್ಯೂರಾನ್ಸ್ ಆರ್ ದ ಫಂಡಮೆಂಟಲ್ ಯೂನಿಟ್ ಆಫ್ ದ ನರ್ವಸ್ ಸಿಸ್ಟಮ್. ಒಂದೊಂದೇ ಪಾಯಿಂಟ್ಸ್. ಇದು ಏನು ಮಲ್ಟಿಪಲ್ ಚಾಯ್ಸಿಗೂ ಕೇಳ್ಬೋದು, ಒನ್ ವರ್ಡಲ್ಲೂ ಕೇಳ್ಬೋದು, ಅಥವಾ ಒಂದು ಸೆಂಟೆನ್ಸ್ ಬರೀಲಿಕ್ಕೂ ಕೇಳ್ಬೋದು. ನ್ಯೂರಾನ್ಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ನರ್ವ್ ಸೆಲ್ಸ್. The main function of the neurons is to pass the receiving information and send appropriate signals to the rest parts of the body. Sometimes they may ask what is the main function of neuron for 1 mark. So you can write only these 2 sentences. Next, the signals received are in the form of electrical signals. Neuron comprises of dendrite, axon and cell body. Dendrites receive messages from the surrounding and sends it to the cell body. Cell body consists of nucleus, mitochondria and other organelles. Axon transmits the message away from the cell body and passes it to the next receiving neuron. ಒಂದು ನರಕೋಶದ ರಚನೆಯನ್ನು ತೋರಿಸುವ ಚಿತ್ರ ಬರೆದು ಅದರ ಭಾಗಗಳ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳ್ಬೋದು, ಅಥವಾ ನರಕೋಶದ ಚಿತ್ರ ಮಾಡಿ ಭಾಗ ಮಾತ್ರ ಕೇಳ್ಬೋದು, ಅಥವಾ ನರಕೋಶದ ಕಾರ್ಯವನ್ನು ವಿವರಿಸಿ ಅಂತಲೂ ಕೇಳ್ಬೋದು. ಏನು ಕೇಳಿದರೂ ಇದು ಲಾಂಗ್ ಆನ್ಸರಿಗೆ ಕೇಳುವಂತಹ ಪ್ರಶ್ನೆ ಆದ ಕಾರಣ ಇದರ ಒಂದೊಂದು ವಾಕ್ಯಗಳು ಕೂಡ ಇಂಪಾರ್ಟೆಂಟ್. ಶಾರ್ಟ್ ಆಗಿ ಕೊಟ್ಟಿದ್ದೇನೆ ನಾನು. ನರಕೋಶ ಅಥವಾ ನ್ಯೂರಾನ್ ಒಂದರ ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡ್ತದೆ. ರಾಸಾಯನಿಕ ಕ್ರಿಯೆ ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿ ಮಾಡ್ತದೆ. ಈ ವಿದ್ಯುತ್ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ ಅನಂತರ ಆಕ್ಸಾನಿಗೆ ಕಳುಹಿಸಲ್ಪಟ್ಟು ಅದರ ತುದಿ ತನಕ ಹೋಗ್ತದೆ. ಆಕ್ಸಾನ್ನ ತುದಿಯಲ್ಲಿ ವಿದ್ಯುತಾವೇಗ ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತದೆ. ಈ ರಾಸಾಯನಿಕಗಳು ಸಂಸರ್ಗ ಅಥವಾ ಸಿನಾಪ್ಸ್ ಅಂತ ಕರಿತೇವೆ, ಅದನ್ನು ದಾಟ್ತದೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಪ್ರಾರಂಭ ಮಾಡ್ತದೆ. ಈ ರೀತಿ ನರಾವೇಗಗಳು ದೇಹದಲ್ಲಿ ಸಂಚರಿಸ್ತದೆ. ಈ ರೀತಿಯ ಸಂಸರ್ಗ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂತಹ ಇತರ ಕೋಶಗಳಿಗೆ ನರಾವೇಗಗಳನ್ನು ವಿತರಿಸಲು ಅನುವು ಮಾಡಿಕೊಡ್ತದೆ. ನರ ಅಂಗಾಂಶ ನರಕೋಶ ಅಥವಾ ನ್ಯೂರಾನ್ಗಳಿಂದಾದಂತಹ ಒಂದು ವ್ಯವಸ್ಥಿತ ಜಾಲದಿಂದ ಮಾಡಲ್ಪಟ್ಟಿದೆ. ನರ ಅಂಗಾಂಶ ವ್ಯವಸ್ಥೆ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನು ವಿದ್ಯುತ್ ಆವೇಗಗಳ ಮೂಲಕ ಸಾಗಿಸುವ ವೈಶಿಷ್ಟ್ಯತೆಯನ್ನು ಪಡೆದಿದೆ. ಇದನ್ನು ನೀವು ಈ ರೀತಿಯಲ್ಲಿ ಬರಿಬೋದು. ಅಥವಾ ಒಂದು ನರಕೋಶ ಅಂದರೆ ಅದರಲ್ಲಿ ಆಕ್ಸಾನ್, ಸಣ್ಣ ಸಣ್ಣ ನರಗಳನ್ನು ಡೆಂಡ್ರೈಟ್ ಅಂತ ಕರೀತಾರೆ, ಉದ್ದವಂತಹ ಆಕ್ಸಾನ್ ಅಂತ ಇರ್ತದೆ, ಕೋಶಕಾಯ ಅಂತ ಇರ್ತದೆ ಅಂತ ನೀವು ಆ ರೀತಿಯೂ ಬರಿಬೋದು. ಒಟ್ಟಿನಲ್ಲಿ ವಿಷಯಗಳು ಇಷ್ಟು ನೀವು ಬರಿಬೇಕಾಗ್ತದೆ. ಹಾಗಾಗಿ ಏನಿದ್ರೂ ನೀವು ಅದರ ಜೊತೆಗೆ ನ್ಯೂರಾನ್ನ ಕಾರ್ಯ ಏನು ಅಂತ ಸೆಪರೇಟ್ ಕೇಳ್ಬೋದು. ಸೆಪರೇಟ್ ಕೇಳಿದರೆ ಈ ರೀತಿ ಬರಿಬೋದು, ನ್ಯೂರಾನ್ನ ಕಾರ್ಯ ಅಂತ ಬರೆದು ಬರಿಬೋದು. ಅಥವಾ ನೀವು ನೇರವಾಗಿ ಬರೆಯೋದಾದ್ರೆ ನ್ಯೂರಾನ್ನ ಕಾರ್ಯ ಅಂತ ಪ್ರತ್ಯೇಕ ಬರಿಬೇಕು ಅಂತ ಇಲ್ಲ, ಅದಕ್ಕೆ ಸೇರಿಸಿಕೊಂಡು ಬರೆದ್ರಾಯ್ತು. ನ್ಯೂರಾನ್ ಮಾಹಿತಿಗಳನ್ನು ದೇಹದ ವಿವಿಧ ಭಾಗಗಳಿಂದ ನರ ಕೇಂದ್ರಗಳಿಗೆ ನರಾವೇಗಗಳ ಮೂಲಕ ಅಥವಾ ನರಾವೇಗಗಳ ರೂಪದಲ್ಲಿ ಕೊಂಡೊಯ್ಯುತ್ತದೆ ಮತ್ತು ಅಲ್ಲಿಂದ ಪ್ರತಿಕ್ರಿಯೆಗಳನ್ನು ಅಷ್ಟೇ ವೇಗದಲ್ಲಿ ತರುತ್ತದೆ.
ನರ ಅಂಗಾಂಶವು ದೇಹದ ಬಾಹ್ಯ ಮತ್ತು ಆಂತರಿಕ ಪ್ರಚೋದನೆಗಳಿಗೆ ಸೂಕ್ತವಾಗಿ ಪ್ರತಿಕ್ರಿಯಿಸುತ್ತದೆ. ಇದು ನ್ಯೂರಾನ್ನ ಕಾರ್ಯವೇನು ಅಂತ ಕೇಳಿ 2 ಮಾರ್ಕಿಗೂ ಕೇಳ್ಬೋದು. ಆಗ ಇದಿಷ್ಟೇ ಬರೋದ್ರಾಯಿತು. 5 ಮಾರ್ಕಿಗೆ ನ್ಯೂರಾನ್ನ ಚಿತ್ರದೊಂದಿಗೆ ನ್ಯೂರಾನ್ನ ಕಾರ್ಯವನ್ನು ವಿವರಿಸಿ ಅಂತ ಹೇಳಿದರೆ ನೀವು ಫುಲ್ಲು ಬರಿಬೇಕು 5 ಮಾರ್ಕಿಗೆ ಕೇಳೋದಾದರೆ. ಈ ರೀತಿ ನೀವು ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಎಷ್ಟು ಬರಿಬೇಕು ಅದನ್ನು ನಿಮ್ಮದೇ ವಾಕ್ಯಗಳಲ್ಲಿ, ಅಂದರೆ 2 ಮಾರ್ಕಿಗೆ 3 ಮಾರ್ಕಿಗೆ ಕೂಡ ಅದರದ್ದೇ ಬರೋದು, ಅದನ್ನೇ ಸೇರಿಸಿಕೊಂಡು ನೀವು 4 ಅಥವಾ 5 ಮಾರ್ಕಿಗೆ ಬರೀಲಿಕ್ಕೆ ಅಭ್ಯಾಸ ಮಾಡಬೇಕಾಗ್ತದೆ. ಲಾಸ್ಟ್ ಕ್ವಶನ್ ನೋಡೋ. ವಾಟ್ ಈಸ್ ಫೋಟೋಟ್ರೋಪಿಸಮ್? ಹೌ ಡಸ್ ಅಕ್ಕರ್ ಇನ್ ಪ್ಲಾಂಟ್ಸ್? ಡಿಸ್ಕ್ರೈಬ್ ಅನ್ ಆಕ್ಟಿವಿಟಿ ಟು ಡೆಮಾನ್ಸ್ಟ್ರೇಟ್ ಫೋಟೋಟ್ರೋಪಿಸಮ್. ಇಲ್ಲಿ ಏನು ಕೇಳಿದ್ದು, ಫಸ್ಟ್ ನಾನು ಇಂಗ್ಲೀಷ್ನದ್ದು ಹೇಳಿಬಿಡ್ತೇನೆ. ಗ್ರೋತ್ ಮೂಮೆಂಟ್ ಆಫ್ ದ ಶೂಟ್ ಇನ್ ಪ್ಲಾಂಟ್ಸ್ ಈಸ್ ರೆಸ್ಪಾನ್ಸ್ ಟು ಎ ಲೈಟ್ ಸ್ಟಿಮ್ಯುಲಸ್ ಈಸ್ ಕಾಲ್ಡ್ ಫೋಟೋಟ್ರೋಪಿಸಮ್. ದಿಸ್ ಮೂಮೆಂಟ್ ಈಸ್ ಕಾಸ್ಡ್ ಡ್ಯೂ ಟು more growth of cells towards the shaded side of the shoot as compared to the side of shoot towards the light. Okay, it happens as follows. When sunlight falls straight on the plant, the auxin hormone synthesized at the tip of the stem spreads uniformly down the stem, and due to an equal concentration of shoot grows straight. When sunlight falls on only one side of the plant, the auxin diffuses toward the shady side of the shoot. The concentration of auxin stimulates the cells to grow longer. Therefore, the stem appears to bend towards the source of the light. To demonstrate it, for experiment ಅಂತ ಕೇಳಿದರೆ ಈ ಸೆಂಟೆನ್ಸನ್ನು ಬರೀಬಹುದು. To demonstrate it, we will place a potted plant in a box in which light comes from only one direction. In a few days, we will observe that the shoot that moves towards the side from which light came in the box. Okay. ಇಲ್ಲಿ ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ಹೇಗೆ ಉಂಟಾಗ್ತದೆ ಪ್ರಯೋಗದೊಂದಿಗೆ ತಿಳಿಸಿ ಅಂತ ಕೇಳ್ಬೋದು. ಆಗ ದ್ಯುತಿ ಅನುವರ್ತನೆ ಅಥವಾ ಪ್ರಕಾಶಾನುವರ್ತನೆ ಬೆಳಕಿನ ಕಡೆಗೆ ಪ್ರತಿಕ್ರಿಯೆ. ಬೆಳಕು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸುತ್ತದೆ. ದ್ಯುತಿ ಅನುವರ್ತನೆ ಚಲನೆಯು 2 ವಿಧಗಳಲ್ಲಿ ನಡೆಯುತ್ತದೆ. ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ಅದು ಧನ ಪ್ರಕಾಶಾನುವರ್ತನೆ. ಬೇರು ಋಣ ಪ್ರಕಾಶಾನುವರ್ತನೆ. ಅದು ಬರೆದ್ರೂ ಆಗ್ತದೆ, ಬರೆಯದಿದ್ರೂ ಆಗ್ತದೆ. ಇಲ್ಲಿ ಆ ಸೆಂಟೆನ್ಸ್, ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಸಸ್ಯದ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಆಗುತ್ತದೆ. ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಆರಂಭಿಸುತ್ತದೆ, ಆಕ್ಸಿನ್ ಕಾಂಡದ ನೆರಳಿನ ಕಡೆಗೆ ವಿಸರಣೆಗೊಳ್ಳುತ್ತದೆ, ಅಡಿಭಾಗಕ್ಕೆ ಹೋಗ್ತದೆ. ಆಕ್ಸಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಹೆಚ್ಚು ಬೆಳೀಲಿಕ್ಕೆ ಅಥವಾ ಉದ್ದವಾಗಿ ಬೆಳೀಲಿಕ್ಕೆ ಪ್ರಚೋದನೆ ಮಾಡ್ತದೆ. ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗಲಿಕ್ಕೆ ಸಹಾಯ ಆಗ್ತದೆ. ಅಂದರೆ ಇಲ್ಲಿ ಬೆಳಕು ಬಿತ್ತು ಒಂದು ಸೈಡಿಂದ, ಆಗೇನಾಯಿತು, ಆಕ್ಸಿನ್ ಅಡಿಭಾಗಕ್ಕೆ ಹೋಯಿತು, ನೆರಳಿರುವ ಭಾಗಕ್ಕೆ. ಅಂದರೆ ಇದು ಆ ಭಾಗದಲ್ಲಿ ಗ್ರೋತ್ ಹೆಚ್ಚಾದ ಕೂಡ ಏನಾಯಿತು, ಇಲ್ಲಿ ಗ್ರೋತ್ ಜಾಸ್ತಿ ಆದ ಕೂಡಲೇ ಬಾಗಲಿಕ್ಕೆ ಶುರುವಾಗಿ ಅಲ್ಲಿ ಬಾಗಲಿಕ್ಕೆ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲಿ ಚಿತ್ರ ಕೊಟ್ಟಿದ್ದೇನೆ ನೋಡಿ, ಬೇಕಿದ್ದರೆ ಈ ಚಿತ್ರವನ್ನು ನೀವು ನೋಡಿಕೊಳ್ಬೋದು. ಇಲ್ಲಿ ಅದನ್ನು ಪ್ರದರ್ಶಿಸಲಿಕ್ಕೆ ನಾವು ಒಂದು ಕುಂಡದಲ್ಲಿ ಬೆಳೆಸಿದ ಸಸ್ಯವನ್ನು ಪೆಟ್ಟಿಗೆಯಲ್ಲಿ ಇಡುತ್ತೇವೆ. ಇಲ್ಲಿ ಪೆಟ್ಟಿಗೆ ಕೆಲವು ದಿನಗಳಲ್ಲಿ ಅಥವಾ ಅದರಲ್ಲಿ ಬೆಳಕು ಕೇವಲ ಒಂದು ದಿಕ್ಕಿನಿಂದ ಬರುವಂತೆ ರಂಧ್ರವನ್ನು ಮಾಡುತ್ತೇವೆ. ಇದು ನೀವು ಮಾಡಿದ ಹಾಗೆ ನೀವು ಬರೆದ್ರಾಯಿತು. ಇದನ್ನು ಕಿಟಕಿಯ ಬದಿಯಲ್ಲಿ ಇಡುತ್ತೇವೆ. ಕೆಲವು ದಿನಗಳಲ್ಲಿ ಚಿಗುರು ಪೆಟ್ಟಿಗೆಯಲ್ಲಿ ಬೆಳಕು ಬಂದ ಕಡೆಗೆ ಸಾಗಿರುವುದನ್ನು ನಾವು ಗಮನಿಸ್ತೇವೆ. ಆ ಕಡೆಗೆ ಅದು ಬಾಗುವುದನ್ನು ನಾವು ಗಮನಿಸ್ತೇವೆ ಅಂತ ಬರೆದ್ರೆ ಸಾಕು. ನಿಮಗೆ ಇದು ಇಷ್ಟ ಆಗಿರ್ಬೋದು. ನೀವು ಖಂಡಿತವಾಗಿ ಲೈಕ್ ಮಾಡಬೇಕು. ನಿಮಗೆ ಡೌಟ್ಸ್ ಇದ್ದರೆ ಇದು ತುಂಬ ಕ್ಲಿಯರಾಗಿ ಬಹಳ ಸರಳವಾಗಿ ಕೊಟ್ಟಿದ್ದೇನೆ. ಈ ಲಾಂಗ್ ಆನ್ಸರ್ಸಲ್ಲಿ ನೀವು ಯಾವುದು ಬಾಯ್ಪಾಠ ಹೊಡೆಯೋದು ಬೇಡ. ಇದನ್ನೇ 2 ಸತಿ ಕೇಳಿಸಿಕೊಳ್ಳಿ. ಖಂಡಿತವಾಗಿ ನಿಮಗೆ ಬರೀಲಿಕ್ಕೆ ನಿಮ್ಮದೇ ಸೆಂಟೆನ್ಸಲ್ಲಿ ಬರೀಲಿಕ್ಕೆ ನಿಮಗೆ ಆಗ್ತದೆ. ನೀವು ನಿಮ್ಮದೇ ವಾಕ್ಯಗಳಲ್ಲಿ ಬರೀರಿ, ಚೆನ್ನಾಗಿ ಬರಿತೀರಿ ನೀವು. ಈ ವಾಕ್ಯಗಳಿಂದ ಎಷ್ಟೋ ಚೆನ್ನಾಗಿ ನೀವು ಬರಿಬೋದು. ಹಾಗಾಗಿ
ನಿಮ್ಮ ಪ್ರಯತ್ನವನ್ನು ಮಾಡಿ ಬರೀರಿ. ಹೀಗೆ ರಜೆ ನಿಮಗೆ ಅಲ್ವಾ, ಕೂತ್ಕೊಂಡು ಆನ್ಸರ್ಸನ್ನೆಲ್ಲ ಲಾಂಗ್ ಆನ್ಸರ್ ಬರೀರಿ. ಆ ಸೆಂಟೆನ್ಸ್ ಹೇಗೆ ನೀವು ಫಾರ್ಮ್ ಮಾಡ್ತೀರಿ ಅದರ ಮೇಲೆ ನಿಮಗೆ ಅಲ್ಲಿ ಟು ದ ಪಾಯಿಂಟು ಇರಬೇಕು. ತುಂಬ ವಿವರಣೆ ಕೊಡಲಿಕ್ಕೆ ಹೋಗೋದು ಬೇಡ. ಆ 4 ಮಾರ್ಕಿಗೆ 5 ಮಾರ್ಕಿಗೆ ಸ್ವಲ್ಪ ಬರೆದು ನಿಮ್ಮ ಮನೆಯಲ್ಲಿ ಯಾರು ದೊಡ್ಡವರಿದ್ದಾರೆ ಅವರಿಗೆ ತೋರಿಸಿ ಹೇಗಾಗಿದೆ, ಓದಿ ಹೇಳಿ. ಅವರಿಗೆ ನಿಮ್ಮ 10th ಸೈನ್ಸ್ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀವು ಬರೆದ ನಂತರ ಓದಿ ಹೇಳ್ತೀರಲ್ಲ, ಆಗ ಅವರಿಗೆ ಅರ್ಥ ಆಗ್ತದೆ. ಅವರು ಎಷ್ಟು ಚೆನ್ನಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ನೋಡಿ. ನೀವು ಆಲೋಚನೆ ಮಾಡಿರ್ಬೋದು ಅಮ್ಮನಿಗೆ ಸೈನ್ಸ್ ಗೊತ್ತಿಲ್ಲ ನಿಮ್ಮ ಅಮ್ಮನಿಗೆ ಅಂತ, ಆದರೆ ನೀವು ಆ ಬರೆದದನ್ನು ಓದಿ ಹೇಳಿ, ಆಗ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ಸರಿಯಾಗಿದೆಯೋ ಇಲ್ವೋ, ಕ್ಲಿಯರ್ ಇದೆಯಾ ನಿಮ್ಮ ಆನ್ಸರ್, ಅದರ ಬಗ್ಗೆ ಅವರು ಖಂಡಿತವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ನೀವು ರಜೆಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಕೂಡ ನಿಮ್ಮ ಈ ಭಾಷೆಯನ್ನು ಇಂಪ್ರೂವ್ ಮಾಡಿಕೊಳ್ಳಿ. ಹೇಗೆ ಬರೆಯೋದು, ಆನ್ಸರ್ ಎಷ್ಟು ಬೇಕು ಅದನ್ನೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇಲ್ಲದಿದ್ದರೆ ನಾಡ್ದು ಪರೀಕ್ಷೆ ಪ್ರಾರಂಭ ಆಗುವಾಗ ಟೆನ್ಷನ್ ಆಗ್ತದೆ. ತುಂಬ ದಿವಸದಿಂದ ಓದದೇ ಇದ್ದಾಗ ತಲೆಬಿಸಿ ಆಗ್ತದೆ. ಹಾಗೆಲ್ಲ ಆಗಲಿಕ್ಕೆ ಬಿಡಬೇಡಿ. ದಿನ ದಿನ ಓದ್ತಾ ಇರಿ. ಓದಿದ್ದನ್ನು ಒಂದೊಂದು ಕ್ವಶನನ್ನು ತಗೊಂಡು, ಈಗ ನಾನು ಇದರಲ್ಲಿ ಕ್ವಶನ್ಸ್ ಕೊಟ್ಟಿದ್ದೇನಲ್ಲ, ಆ ಕ್ವಶನನ್ನು ಒಂದು ಸತಿ ಪುನಃ ಕೇಳಿಸಿಕೊಂಡು ನೋಡದೆ ಒಂದು ಸತಿ ಬರೀರಿ. ನಾನು ಹೇಳಿದ ಪಾಯಿಂಟ್ಸ್ ಅದರಲ್ಲಿ ಕವರ್ ಆಗಿದೆ ನೋಡಿ. ಜಾಸ್ತಿ ಆದರೆ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆದರೆ ನೆನಪಾಗ್ತದೆ ಒಂದು ಸತಿ ಪುನಃ ನೋಡುವಾಗ ಅಲ್ಲ. ಹಾಗಾಗಿ ಖಂಡಿತವಾಗಿ ಚೆನ್ನಾಗಿ ಓದಿ, ಯಾವುದೇ ಆಲಸಿತನ ಮಾಡಬೇಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ, ಆಯಿತಾ? ಹಾಗಾಗಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ. ನಾನು ಮೊದಲು ಹಾಕಿದಂಥ ವಿಡಿಯೋಗಳನ್ನು ಕೂಡ ನೋಡಿ. ನಾನು ಇನ್ನಷ್ಟು ನಿಮಗೆ ತಯಾರಿಗಳನ್ನು ಮಾಡಲಿಕ್ಕೆ ಕೊಡುವ ಪ್ಲ್ಯಾನ್ ಇದೆ ನನ್ನ ಹತ್ರ. ಹಾಗಾಗಿ ನೀವು ನನ್ನ ವಿಡಿಯೋವನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.